ಪ್ರಭುಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇವತ್ತು ನಾವು ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ 26ನೇ ಅಧ್ಯಾಯವನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ಭೌತಿಕ ಪ್ರಕೃತಿಯ ಮೂಲ ತತ್ವಗಳು. ಹಿಂದಿನ ಅಧ್ಯಾಯದಲ್ಲಿ ಭಕ್ತಿ ಸೇವೆಯ ಮಹಿಮೆಗಳು ಅನ್ನುವ ವಿಚಾರದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈ ಅಧ್ಯಾಯದಲ್ಲಿ ಒಟ್ಟು 72 ಶ್ಲೋಕಗಳಿವೆ. ಸಾಧ್ಯವಾದ್ರೆ ಇದನ್ನ 2 ತರಗತಿಗಳಲ್ಲಿ ನೋಡೋಣ. 72 ಶ್ಲೋಕಗಳನ್ನ ಇವತ್ತಿನ ದಿನ 49 ಶ್ಲೋಕಗಳನ್ನು ನಾವು ತಿಳಿದುಕೊಳ್ಳೋಣ. ಹಿಂದಿನ ಅಧ್ಯಾಯದಲ್ಲಿ ಈಗ ದೇವಹೂತಿ ಮತ್ತೆ ಕಪಿಲ ಇವರ ನಡುವೆ ನಡೀತಾ ಇರುವಂತಹ ಸಂವಾದ. ದೇವಹೂತಿ, ತಾಯಿಯಾದಂತಹ ದೇವಹೂತಿ ಕೇಳುವಂತಹ ಪ್ರಶ್ನೆ, ಅದಕ್ಕೆ ಮಗನಾದಂತಹ ಕಪಿಲ, ಭಗವಂತನ ಅವತಾರ, ಆತನು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇರುವಂತದ್ದು. ದೇವಹೂತಿ ಕೇಳಿದಂತಹ ಪ್ರಶ್ನೆ, ಹಿಂದಿನ ಅಧ್ಯಾಯದಲ್ಲಿ ಕೇಳಿದಂತಹ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನ, 2 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಾಗಿದೆ. 3ನೆಯ ಪ್ರಶ್ನೆಗೆ ಇವತ್ತಿನ ಅಧ್ಯಾಯದಲ್ಲಿ ಅಂದ್ರೆ 26ನೇ ಅಧ್ಯಾಯದಲ್ಲಿ ಉತ್ತರವನ್ನು ನಾವು ತಿಳಿದುಕೊಳ್ತೇವೆ. ಇಲ್ಲಿ ಮುಖ್ಯವಾಗಿ ಭಕ್ತಿಯ ಕುರಿತಾಗಿ ದೇವಹೂತಿಯು ಕೇಳಿರುವಂತಹದ್ದು. ಭಕ್ತಿ, ಜ್ಞಾನ ಮತ್ತು ಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಮತ್ತೆ ಅಷ್ಟಾಂಗ ಯೋಗ. ಅವುಗಳಲ್ಲಿ ಭಕ್ತಿ ಯೋಗದ ಕುರಿತಾಗಿ ಕಪಿಲ ಮುನಿಗಳು ಈಗಾಗಲೇ ವಿವರವಾಗಿ ತಿಳಿಸಿದ್ದಾರೆ. 31ನೆಯ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಹಿಂದಿನ 25ನೇ ಅಧ್ಯಾಯದಲ್ಲಿ ಕಪಿಲ ಮುನಿಗಳು ತಿಳಿಸಿಕೊಟ್ಟಿದ್ದಾರೆ. ಈಗ 26ನೇ ಅಧ್ಯಾಯ, ಇದರಲ್ಲಿ ಕಪಿಲನು ಜ್ಞಾನದ ಕುರಿತಾಗಿ ತಿಳಿಸಿಕೊಡುತ್ತಾ ಇರುವಂಥದ್ದು. ಈ ಜ್ಞಾನ ಅಂತ ಹೇಳಿದ್ರೆ ಇದು ಸಾಂಖ್ಯ ಯೋಗ, ಭೌತಿಕ ಪ್ರಕೃತಿಯ ಮೂಲ ತತ್ವಗಳು, ಆ ತತ್ವಗಳು ಏನೆಲ್ಲ ಇವೆ ಅವುಗಳ ಕುರಿತಾದಂತಹ ಜ್ಞಾನ. ಈ ಜ್ಞಾನವನ್ನ ಪಡೆದುಕೊಳ್ಳುವುದರಿಂದ ಅದು ನಮಗೆ ಭಕ್ತಿಗೆ ಪೂರಕವಾಗಿರುತ್ತದೆ. ಭಕ್ತಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ಆ ಜ್ಞಾನವು ನಮಗೆ ಸಹಾಯವಾಗ್ತದೆ. ಈ ಭಕ್ತಿಯನ್ನ ಯಾರು ಬೆಳೆಸಿಕೊಂಡಿರ್ತಾರೋ ಅವರಿಗೆ ಜ್ಞಾನ ಅನ್ನುವಂಥದ್ದು ಸುಲಭವಾಗಿ ಅರ್ಥ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ. ನಾವು ಜ್ಞಾನದಿಂದ ಭಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಭಕ್ತಿಯಿಂದ ಜ್ಞಾನವನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ನಾವು ಪಡೆಯುತ್ತಾ ಇರುವಂತಹ ಈ ಜ್ಞಾನದ ಉದ್ದೇಶವೂ ಕೂಡ ಆ ಭಗವಂತನಲ್ಲಿ ನಮಗೆ ಭಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೋಸ್ಕರ. ಭಗವಂತ ಯಾವ ರೀತಿಯಾಗಿ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾನೆ ಮತ್ತು ಪಾಲನೆಯನ್ನ ಮಾಡ್ತಾ ಇದ್ದಾನೆ, ಹಾಗೂ ನಮ್ಮ ಈ ಪ್ರಳಯ ನಂತರ ಭಗವಂತ ಹೇಗೆ ಮತ್ತೆ ಮರುಸೃಷ್ಟಿಯನ್ನ ಮಾಡ್ತಾನೆ, ಇತ್ಯಾದಿ ಎಲ್ಲಾ ವಿಚಾರಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತೇವೆ. ನಾವು ಇಲ್ಲಿಯ ತನಕ ಬೇರೆ ಬೇರೆ ಕಡೆ ಸಾಂಖ್ಯಯೋಗದ ಕುರಿತಾಗಿ ಏನು ತಿಳಿದುಕೊಂಡಿದ್ದೇವೆ, ಮುಖ್ಯವಾಗಿ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ, ಅದೆಲ್ಲದಕ್ಕೂ ಕೂಡ ಈ ಅಧ್ಯಾಯ ಮೂಲ. ಈ ಅಧ್ಯಾಯದಲ್ಲಿ ಅದರ ವಿವರವನ್ನ ಇಲ್ಲಿ ನಮಗೆ ಬಹಳಷ್ಟು ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ.
ಸಾಂಖ್ಯಯೋಗದ ಶ್ರವಣ, ಇದರ ಮಹತ್ವ ಏನು ಅನ್ನುವುದನ್ನ ಮೊದಲ 2 ಶ್ಲೋಕಗಳಲ್ಲಿ ಕಪಿಲ ಮುನಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಸಾಂಖ್ಯಯೋಗವನ್ನ ತಿಳಿದುಕೊಳ್ಳುವುದರಿಂದ ನಮಗೆ ಏನು ಪ್ರಯೋಜನ ಅನ್ನುವುದನ್ನ ಇಲ್ಲಿ ಮೊದಲು ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. ಅನುವಾದವನ್ನು ಓದುವವರು ಕೈ ಮೇಲೆ ಎತ್ತಬಹುದು. ಮೊದಲನೆಯ ಶ್ಲೋಕ ಭಗವಾನ್ ಕಪಿಲ ಮುನಿಗಳು ತಿಳಿಸ್ತಾ ಇರುವಂತಹ ಶ್ಲೋಕ ಇದು. ಶ್ರೀ ಭಗವಾನ್ ಉವಾಚ ಅಥ ತೇ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಯೇತ ಪುರುಷ ಪ್ರಾಕೃತೈರ್ಗುಣೈ. ಶೋಭಯನ್ ಮಾತಾಜಿ. ಅನುವಾದ. ದೇವೋತ್ತಮ ಪರಮ ಪುರುಷ ಕಪಿಲನು ಮುಂದುವರಿಸಿದನು. ನನ್ನ ಪ್ರಿಯ ಮಾತೆಯೇ, ನಾನೀಗ ಪರಮ ಸತ್ಯದ ವಿವಿಧ ಪ್ರಕಾರಗಳನ್ನು ನಿನಗೆ ವಿವರಿಸುತ್ತೇನೆ. ಅದನ್ನು ತಿಳಿದು ಯಾವ ವ್ಯಕ್ತಿಯು ಪ್ರಕೃತಿ ಗುಣಗಳ ಪ್ರಭಾವದಿಂದ ಮುಕ್ತನಾಗಬಹುದು. ಹರೇ ಕೃಷ್ಣ. ಈ ಒಂದು ಭೌತಿಕ ಪ್ರಪಂಚವನ್ನ ಸೆರೆಮನೆಗೆ ಹೋಲಿಸಿದ್ದಾರೆ. ಆ ಸೆರೆಮನೆ ಅಂತ ಹೇಳಿದ್ರೆ ಅದಕ್ಕೊಂದು ಕೀಲಿ ಕೈ ಇರ್ತದೆ, ಬಾಗಿಲು ಹಾಕಿ ಅದನ್ನ ಬಂಧಿಗಳನ್ನಾಗಿ ಮಾಡಿರ್ತಾರೆ. ಆ ಒಂದು ಕೀಲಿಯ ಕೈ ಏನು ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚದ ಒಂದು ಮೂಲ ತತ್ವ ಏನಿದೆ ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಅರ್ಥ ಮಾಡಿಕೊಂಡಾಗ ಆ ಭೌತಿಕ ಪ್ರಪಂಚದಿಂದ ಹೊರಗೆ ಬರುವಂತಹ ದಾರಿ, ಆ ವಿಧಾನ ನಮಗೆ ಅರ್ಥ ಆಗ್ತದೆ. ಯಾವ ರೀತಿಯಾಗಿ ನಮ್ಮನ್ನ ಕರ್ಮಗಳು ಬಂಧಿಸ್ತವೆ, ನಮಗೆ ಕಷ್ಟಗಳು ಯಾಕೆ ಬರ್ತವೆ ಮತ್ತು ಅವುಗಳಿಗೆ ಏನು ಪರಿಹಾರ ಇತ್ಯಾದಿ ವಿಚಾರಗಳನ್ನ, ನಮ್ಮ ಸಮಸ್ಯೆಗೆ ಮೂಲ ಒಂದು ಪರಿಹಾರ ಏನು ಇತ್ಯಾದಿ ವಿಚಾರಗಳನ್ನ ನಾವು ತಿಳಿದುಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಇದೆ ಈ ಒಂದು ಸಾಂಖ್ಯಯೋಗದ ವಿಚಾರಗಳನ್ನು ತಿಳ್ಕೊಳ್ಳುವ ಮುಖಾಂತರವಾಗಿ. ಅಂದ್ರೆ ಇದು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯ. ಈ ಸಾಂಖ್ಯಯೋಗವನ್ನ ಅರ್ಥ ಮಾಡಿಕೊಳ್ಳುವುದರಿಂದ ಸಿಗುವಂತಹ ಪ್ರಯೋಜನದಲ್ಲಿ ಮೊದಲನೆಯ ಪ್ರಯೋಜನ ಏನು ಅಂತ ಹೇಳಿದ್ರೆ ಪ್ರಕೃತಿ ಗುಣಗಳ ಪ್ರಭಾವದಿಂದ ವ್ಯಕ್ತಿಯು ಮುಕ್ತನಾಗಬಹುದು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಭಕ್ತ್ಯ ಮಾಂ ಅಭಿಜಾನಾತಿ, ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಮಾತ್ರ ಭಗವಂತನನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದುವರಿಸ್ತಾ ಎರಡನೆಯ ಶ್ಲೋಕ. ಜ್ಞಾನಂ ನಿಶ್ರೇಯಸಾರ್ಥಾಯ ಪುರುಷಸ್ಯಾತ್ಮದರ್ಶನಂ ಯದಾಹುರ್ವರ್ಣಯೇ ತತ್ತೇ ಹೃದಯ ಗ್ರಂಥಿ ಭೇದನಂ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಜ್ಞಾನವೇ ಆತ್ಮ ಸಾಕ್ಷಾತ್ಕಾರದ ಅಂತಿಮ ಪರಿಪೂರ್ಣತೆಯಾಗಿದೆ. ನಾನು ಈಗ ಅಂತಹ ಜ್ಞಾನವನ್ನು ನಿನಗೆ ವಿವರಿಸುತ್ತೇನೆ. ಅದರಿಂದ ಭೌತಿಕ ಜಗತ್ತಿನ ಅನುರಾಗದ ಗ್ರಂಥಿಗಳು ಕತ್ತರಿಸಿ ಹೋಗುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಈಗ ಇನ್ನೆರಡು ವಿಚಾರಗಳನ್ನು ತಿಳಿಸಿದ್ದಾರೆ. ಮೊದಲನೆಯ ವಿಚಾರ ಏನು ಅಂತ ಹೇಳಿದ್ರೆ ಪ್ರಕೃತಿ ಗುಣಗಳ ಪ್ರಭಾವದಿಂದ ಮುಕ್ತನಾಗುವುದು. ಎರಡನೆಯ ಪ್ರಯೋಜನ ಆತ್ಮ ಸಾಕ್ಷಾತ್ಕಾರದ ಅಂತಿಮ ಪರಿಪೂರ್ಣತೆಯನ್ನು ಹೊಂದುವುದು. ಮೂರನೆಯ ಪ್ರಯೋಜನ ಭೌತಿಕ ಜಗತ್ತಿನ ಅನುರಾಗದ ಗ್ರಂಥಿಗಳು ಕತ್ತರಿಸಿ ಹೋಗುತ್ತವೆ. ಹೀಗೆ 3 ಪ್ರಯೋಜನಗಳನ್ನ ಈ 2 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಜ್ಞಾನವನ್ನ ಪಡೆದುಕೊಳ್ಳುವುದರಿಂದ ನಾವು ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ಈ ಪ್ರಪಂಚದಲ್ಲಿ ನಾವೇನು ಅನುರಾಗವನ್ನ ಹೊಂದಿದ್ದೇವೆ, ಯಾವುದು ನಮ್ಮನ್ನ ಬಂಧಿಸ್ತಾ ಇದೆ, ಅದರ ನಿಜವಾದ ಒಂದು ಸತ್ವ ಏನು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಯಾರನ್ನಾದ್ರೂ ನಮ್ಮ ಆತ್ಮೀಯರು ಅಂತ ಹೇಳುವುದಾದ್ರೆ ಅರ್ಜುನನಿಗೆ ಕೃಷ್ಣ ಹೇಳಿದಂತಹ ಮಾತು, ಭೀಷ್ಮದ್ರೋಣಾದಿಗಳು ನನ್ನವರು ಅಂತ ಹೇಳ್ತಾ ಇದ್ದೀಯಾ, ಆದ್ರೆ ನೀನು ಶರೀರಕ್ಕಾಗಿ ಚಿಂತಿಸ್ತಾ ಇದ್ದೀಯೋ ಅಥವಾ ಆತ್ಮಕ್ಕಾಗಿ ಚಿಂತಿಸ್ತಾ ಇದ್ದೀಯೋ ಅಂತ ಹೇಳಿ ಕೃಷ್ಣ ಕೇಳ್ತಾನೆ. ಒಂದು ವೇಳೆ ಶರೀರಕ್ಕಾಗಿ ಚಿಂತಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಶರೀರ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮಕ್ಕಾಗಿ ಚಿಂತಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಆತ್ಮವು ಯಾವತ್ತಿದ್ರೂ ಶಾಶ್ವತವಾಗಿ ಇರುವಂಥದ್ದು, ಅದು ಯಾವತ್ತೂ ನಾಶವಾಗುವುದಿಲ್ಲ. ಈ ರೀತಿ ಆ ಸಾಂಖ್ಯಯೋಗವನ್ನ ತಿಳಿಸುವ ಮುಖಾಂತರ ಅರ್ಜುನನ ವಿಷಾದವನ್ನ ಶ್ರೀಕೃಷ್ಣ ದೂರ ಮಾಡಿದ್ದಾನೆ. ಅದೇ ಸಾಂಖ್ಯಯೋಗವನ್ನ ತಿಳಿದುಕೊಳ್ಳುವ ಮುಖಾಂತರ ನಾವು ಕೂಡ ನಮ್ಮ ಈ ಒಂದು ಅನುರಾಗದ ಗ್ರಂಥಿ ಏನಿದೆ, ಅರ್ಜುನನ ಮೂಲ ಸಮಸ್ಯೆ ಇದ್ದದ್ದು ಅನುರಾಗ, ಆ ಒಂದು ಸ್ವಜನ ಬಾಂಧವ್ಯ, ಅದನ್ನ ದೂರ ಮಾಡಲಿಕ್ಕೆ ಇಲ್ಲಿ ಸಾಧ್ಯವಾಗ್ತದೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಜೀವಿ, ಪ್ರಕೃತಿ ಮತ್ತು ಪುರುಷ ಇವರ ಮೂವರ ನಡುವಿನ ಸಂಬಂಧ ಏನು ಅನ್ನುವುದನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಇಲ್ಲಿ
ಪುರುಷ ಅಂತ ಹೇಳಿದ್ರೆ ಭಗವಂತ, ಪ್ರಕೃತಿ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಸಾಕಿ ಸಲಹತಾ ಇರುವಂತಹ ಈ ಪ್ರಕೃತಿ ಮಾತೆ, ಈ ಒಂದು ಭೂಮಿ, ಭೂಮಿ, ನೀರು ಇತ್ಯಾದಿಗಳೆಲ್ಲ. ಜೀವಿಗಳು ಅಂತ ಹೇಳಿದ್ರೆ 84 ಲಕ್ಷ ಜೀವಯೋನಿಗಳಲ್ಲಿ ಬಂದು ಹೋಗ್ತಾ ಇರುವಂತಹ ಈ ಬದ್ಧ ಜೀವಿಗಳು. ಈ ಮೂವರ ನಡುವೆ ಏನು ಸಂಬಂಧ ಇದೆ? ಜೀವಿಗಳು, ಪ್ರಕೃತಿ ಮತ್ತೆ ಪುರುಷ. ಇದನ್ನು ನಾವು ಈಗ 3ನೇ ಶ್ಲೋಕದಿಂದ ಮುಂದಿನ 8ನೇ ಶ್ಲೋಕದವರೆಗೆ ತಿಳಿದುಕೊಳ್ಳಿಕ್ಕಿದ್ದೇವೆ. ಅನಾದಿರಾತ್ಮ ಪುರುಷೋ ನಿರ್ಗುಣ ಪ್ರಕೃತೆ ಪರ ಪ್ರತ್ಯಗ್ಧಾಮ ಸ್ವಯಂ ಜ್ಯೋತಿರ್ ವಿಶ್ವಂ ಯೇನ ಸಮನ್ವಿತಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಪರಮಾತ್ಮನಾಗಿದ್ದಾನೆ. ಅವನಿಗೆ ಆದಿ ಇಲ್ಲ. ಅವನು ಪ್ರಕೃತಿ ಗುಣಗಳಿಗೆ ಅತೀತನಾಗಿದ್ದಾನೆ ಮತ್ತು ಭೌತಿಕ ಜಗತ್ತಿನ ಅಸ್ತಿತ್ವದಿಂದ ಆಚೆಗಿದ್ದಾನೆ. ಅವನನ್ನು ಎಲ್ಲೆಡೆಗಳಲ್ಲೂ ನೋಡಬಹುದು, ಏಕೆಂದರೆ ಅವನು ಸ್ವಯಂ ಪ್ರಕಾಶ ಉಳ್ಳವನಾಗಿದ್ದಾನೆ ಮತ್ತು ಅವನ ಸ್ವಯಂ ಪ್ರಕಾಶದ ಪ್ರಭೆಯಿಂದ ಸಂಪೂರ್ಣ ಸೃಷ್ಟಿಯು ಪಾಲಿತವಾಗಿದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಭಗವಾನ್ ಶ್ರೀಕೃಷ್ಣ ಆತನು ಈ ಒಂದು ಸೃಷ್ಟಿಯಿಂದ ಹೊರಗೆ ಇದ್ದಾನೆ. ಆತನದ್ದೇ ಸೃಷ್ಟಿಯಲ್ಲಿ ಏನು ನಿಯಮಗಳಿವೆಯೋ ಅದು ಆತನಿಗೆ ಅನ್ವಯ ಆಗುವುದಿಲ್ಲ. ಈ ಪ್ರಕೃತಿಯು ಎಲ್ಲರನ್ನು ಬಂಧಿಸ್ತದೆ, ಆದರೆ ಭಗವಂತನನ್ನ ಬಂಧಿಸ್ಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ಮೂಲನಾಗಿದ್ದಾನೆ, ಅವನಿಂದಲೇ ಎಲ್ಲವೂ ಕೂಡ ಸೃಷ್ಟಿಯಾಗಿರುವಂತಹದ್ದು. ಉದಾಹರಣೆಗೆ ಹೇಳೋದಾದ್ರೆ, ಜೈಲಿನಲ್ಲಿ ಅನೇಕ ಖೈದಿಗಳಿರ್ತಾರೆ. ಆದ್ರೆ ಆ ಜೈಲಿನ ಆ ಒಂದು ರಾಜ್ಯದ ರಾಜನೇ ಆ ಜೈಲಿಗೆ ಬಂದು ಖೈದಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಾಗ ಆ ಜೈಲಿನಲ್ಲಿರುವಂತಹ ಯಾವುದೇ ನಿಯಮ ನಿಬಂಧನೆಗಳು ರಾಜನಿಗೆ ಅನ್ವಯ ಆಗುವುದಿಲ್ಲ. ಅದು ಕೇವಲ ಖೈದಿಗಳಿಗೆ ಮಾತ್ರ. ಹಾಗೆ ಭಗವಂತನು ಕೂಡ ತಾನು ತಿಳಿಸಿದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವಾಗ ಅಧರ್ಮವು ಹೆಚ್ಚಾಗ್ತದೋ, ಧರ್ಮವು ನಾಶವಾಗ್ತದೋ, ಆಗ ಧರ್ಮ ಸಂಸ್ಥಾಪನೆಗಾಗಿ, ಸಜ್ಜನರ ರಕ್ಷಣೆಗಾಗಿ, ದುಷ್ಟರ ಶಿಕ್ಷೆಗಾಗಿ ನಾನು ಬರ್ತೇನೆ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ಹಾಗೆ ಆತನು ಬಂದಾಗ ಅವನ ಮೇಲೆ ಪ್ರಕೃತಿ ಗುಣಗಳು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಅವನು ಆದಿಯಾಗಿದ್ದಾನೆ, ಅವನಿಗೆ ಆದಿ ಇಲ್ಲ, ಅವನು ಎಲ್ಲದಕ್ಕೂ ಕೂಡ ಮೂಲನಾಗಿದ್ದಾನೆ. ಆದರೆ ಅವನು ಅನಾದಿರಾತ್ಮ ಪುರುಷೋ ನಿರ್ಗುಣ ಪ್ರಕೃತೆ ಪರ. ಯಾವುದೇ ಗುಣಗಳು ಅವನನ್ನ ಬಾಧಿಸುವುದಿಲ್ಲ, ಬಂಧಿಸುವುದಿಲ್ಲ. ಪ್ರಕೃತಿ ಗುಣಗಳಿಗೆ ಪರಹ, ಅತೀತನಾಗಿದ್ದಾನೆ. ಭೌತಿಕ ಜಗತ್ತಿನ ಅಸ್ತಿತ್ವದಿಂದ ಆಚೆಗೆ ಇದ್ದಾನೆ. ಅವನು ಎಲ್ಲ ಕಡೆ ಇದ್ದಾನೆ, ಯಾಕಂದರೆ ಅವನು ಸ್ವಯಂ ಪ್ರಕಾಶವುಳ್ಳವನಾಗಿದ್ದಾನೆ ಹಾಗೂ ಸ್ವಯಂ ಪ್ರಕಾಶದ ಪ್ರಭೆಯಿಂದ ಸಂಪೂರ್ಣ ಸೃಷ್ಟಿಯು ಪಾಲಿತವಾಗಿದೆ. ಮುಂದಕ್ಕೆ ನಾವು ತಿಳಿಲಿಕ್ಕಿದ್ದೇವೆ ಹೇಗೆ ಭಗವಂತನ ಶರೀರವನ್ನ, ವಿರಾಟ್ ರೂಪವನ್ನ ಈ 14 ಲೋಕಗಳಿಗೆ ಹೋಲಿಸ್ತಾರೆ ಅನ್ನೋದನ್ನು ಹಿಂದೆಯೂ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಆ ಭಗವಂತನ ಶರೀರ, ಅದರಲ್ಲಿ ಏನೇ ನಡೆದು ಕೂಡ ಆ ಭಗವಂತನಿಗೆ ತಿಳಿಯುತ್ತದೆ. ಇನ್ನು ಪ್ರಕೃತಿಯ ಕೆಳಗೆ ಜೀವಿಗಳು. ಪುರುಷ ಪ್ರಕೃತಿಯನ್ನ ನಿಯಂತ್ರಣ ಮಾಡುವಂಥದ್ದು, ಪ್ರಕೃತಿ ಜೀವಿಗಳನ್ನ ನಿಯಂತ್ರಣ ಮಾಡುವಂಥದ್ದು. ಈ ಪುರುಷ ಮತ್ತೆ ಪ್ರಕೃತಿಯ ನಡುವೆ ಇರುವಂತಹ ಸಂಬಂಧವನ್ನ 4ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಸಾ ಏಷ ಪ್ರಕೃತಿಂ ಸೂಕ್ಷ್ಮಾಂ ದೈವೀಂ ಗುಣಮಯೀಂ ವಿಭೋ ಯದೃಚ್ಛಯೈವೋಪಗತಾಮ ಅಭ್ಯದ್ಯತ ಲೀಲಯಾ. ಶೋಭಾ ಎನ್ಮತಜಿ. ಕೃಷ್ಣ. ದೇವೋತ್ತಮ ಪರಮಪುರುಷನು ಮಹೋನ್ನತರಲ್ಲಿ ಅತ್ಯಂತ ಮಹೋನ್ನತನು. ಅವನು ಸೂಕ್ಷ್ಮ ಭೌತಿಕ ಶಕ್ತಿಯನ್ನು ತನ್ನ ಲೀಲೆಯಾಗಿ ಸ್ವೀಕರಿಸಿದನು. ಅದು ವಿಷ್ಣುವಿನೊಂದಿಗೆ ಸಂಬಂಧಿಸಿದ್ದು 3 ಪ್ರಕೃತಿಗಳಿಂದ ಕೂಡಿದೆ. ಇಲ್ಲಿ ಭಗವಂತನಿಗೆ ಪ್ರಕೃತಿಯನ್ನ ನಿಯಂತ್ರಣ ಮಾಡುವಂತಹದ್ದು ತುಂಬಾ ಕಷ್ಟದ ಕೆಲಸ ಅಲ್ಲ. ಅದು ಕೇವಲ ಲೀಲಯ, ಅಭ್ಯಪದ್ಯತ ಲೀಲಯ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆ ಭಗವಂತನಿಗೆ ಅದೊಂದು ಕೇವಲ ಲೀಲೆ ಮಾತ್ರ. ಅವನು ತನ್ನ ಒಂದು ಸಂತೋಷಕ್ಕೋಸ್ಕರ ಈ ಒಂದು ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇರುವಂತಹದ್ದು. ಈ ರೀತಿ ಪ್ರಕೃತಿಯು ಭಗವಂತನ ಒಂದು ನಿಯಂತ್ರಣದಲ್ಲಿ ಇರುವಂತಹದ್ದು. ಜೀವಿಗಳು ಹೇಗೆ ಪ್ರಕೃತಿಯಲ್ಲಿ ಬಂಧಿತವಾಗಿವೆ ಇದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ.
ಗುಣೈರ್ವಿಚಿತ್ರ ಸೃಜತೀಂ ಸ್ವರೂಪ ಪ್ರಕೃತಿಂ ಪ್ರಜಾ ವಿಲೋಕ್ಯ ಮುಮುರ್ಹೇ ಸದ್ಯ ಸಾ ಇಹ ಜ್ಞಾನಗೂಹಯ. ಶುಭ ಶುಭಾರ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ತನ್ನ 3 ಬಗೆಯ ಗುಣಗಳಿಂದ ನಾನಾ ಬಗೆಯಲ್ಲಿ ವಿಭಜಿತವಾಗಿ ಭೌತಿಕ ಪ್ರಕೃತಿಯು ಜೀವಿಗಳ ರೂಪಗಳನ್ನು ಸೃಷ್ಟಿಸುತ್ತದೆ. ಇದನ್ನು ಕಂಡ ಜೀವಿಗಳು ಮಾಯಾಶಕ್ತಿಯ ಜ್ಞಾನವನ್ನು ಆವರಿಸುವ ಲಕ್ಷಣದಿಂದ ಭ್ರಾಂತಿಗೊಳಗಾಗುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ 3 ಬಗೆಯ ಗುಣಗಳಿಂದ ನಾನಾ ಬಗೆಯಲ್ಲಿ ವಿಭಜಿತವಾಗುವಂಥದ್ದು. ಈ 3 ಗುಣಗಳು ಹೇಗೆ 24 ಘಟಕಾಂಶಗಳನ್ನು ಸೃಷ್ಟಿ ಮಾಡ್ತದೆ ಅನ್ನೋದನ್ನು ನಾವು ಇದೇ ಅಧ್ಯಾಯದ ಮುಂದಕ್ಕೆ ತಿಳಿದುಕೊಳ್ಳಿಕ್ಕಿದ್ದೇವೆ. ಇಲ್ಲಿ ಮುಖ್ಯವಾಗಿ ಜೀವಿಗಳು ಯಾವಾಗ ಈ ಒಂದು ಭೌತಿಕ ಪ್ರಪಂಚಕ್ಕೆ ಬರ್ತದೋ ಆಗ ಆ ಭೌತಿಕ ಪ್ರಪಂಚದಲ್ಲಿ ಜೀವಿಗಳು ತಮ್ಮ ಮೂಲ ಅಸ್ತಿತ್ವ ಸ್ವರೂಪವನ್ನ ಮರೆತು ಈ ಭೌತಿಕ ಪ್ರಪಂಚದ ಒಂದು ಭಾಗವಾಗಿ ಅವರು ಜೀವಿಸಬೇಕು ಅಂತಾದ್ರೆ ಮೊದಲು ಮಾಡಬೇಕಾಗಿರುವಂಥದ್ದು ಅವರಿಗೆ ಇರುವಂತಹ ಜ್ಞಾನವನ್ನ ಮರೆ ಮಾಡುವಂತಹ ಸಾಮರ್ಥ್ಯ ಇದು ಆ ಪ್ರಕೃತಿಗೆ ಇದೆ. ಇಲ್ಲಿ ಜೀವಿಯು ತನ್ನ ಮೂಲ ಅಸ್ತಿತ್ವವನ್ನ ಮರೆತಾಗ ಈ ಭೌತಿಕ ಪ್ರಕೃತಿಯಲ್ಲಿ ತನ್ನ ಒಂದು ಅಸ್ತಿತ್ವವನ್ನ ಸ್ಥಾಪಿಸಿಕೊಳ್ತಾನೆ ಅಥವಾ ಕಂಡುಕೊಳ್ತಾನೆ. ತಾನು ಏನು ಅಲ್ಲವೋ ಅದೇ ನಿಜ ಅಂತ ಹೇಳಿ ಅವನು ತಿಳಿದುಕೊಳ್ತಾನೆ. ತನ್ನದೇ ಒಂದು ಕಾರ್ಯಕ್ಷೇತ್ರವನ್ನ ಅವನು ಸೃಷ್ಟಿ ಮಾಡಿಕೊಳ್ತಾನೆ. ಹೀಗೆ ಮಾಡುವುದರಿಂದ ಅವನು ಬದ್ಧ ಜೀವನಕ್ಕೆ ಅವನು ಬೀಳ್ತಾನೆ ಅಥವಾ ಜೀವನದಲ್ಲಿ ಅವನು ಬಂಧನಕ್ಕೆ ಈಡಾಗ್ತಾನೆ. ಮೂಲದಲ್ಲಿ ಸ್ವರೂಪದಲ್ಲಿ ಜೀವಿಗಳು ಸ್ವತಂತ್ರರಾಗಿರ್ತಾರೆ. ಸ್ವತಂತ್ರರು ಅಂತ ಹೇಳಿದ್ರೆ ಇಲ್ಲಿ ಭೌತಿಕ ಪ್ರಕೃತಿಯಿಂದ ಸ್ವತಂತ್ರರು ಇಲ್ಲ ಅಂತ ಹೇಳಿದ್ರೆ ಜೀವಿಗಳ ಒಂದು ಮೂಲ ಸ್ವಭಾವ ಏನು ಅಂತ ಹೇಳಿದ್ರೆ ಜೀವರ ಸ್ವರೂಪಹಾಯ ಕೃಷ್ಣರ ನಿತ್ಯ ದಾಸ. ಆ ಕೃಷ್ಣನ ದಾಸನಾಗಿ ಕೃಷ್ಣನ ಒಂದು ಸಂಗತ್ಯದಲ್ಲಿ ಸ್ವರೂಪದಲ್ಲಿ ಯಾವಾಗ ಜೀವಿಗಳು ಇರ್ತಾರೋ ಅದು ಅವರ ನಿಜವಾದಂತಹ ಸ್ಥಿತಿ, ನಿಜವಾದ ಧರ್ಮ. ಹೇಗೆ ನೀರು ಹರಿಯುವುದು ನೀರಿನ ಧರ್ಮ. ಅದನ್ನು ನಾವು ಘನೀಭವಿಸಿ ಅಥವಾ ಅದನ್ನು ತಣ್ಣಗೆ ಮಾಡಿ ಅದನ್ನ ಮಂಜುಗಡ್ಡೆಯಾಗಿ ಮಾಡಬಹುದು, ಆದರೆ ಅದು ಸಹಜ ಧರ್ಮ ಅಲ್ಲ. ಹಾಗೆ ಜೀವಿಗಳು ಯಾವಾಗ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೋ ಆಗ ಪ್ರಕೃತಿಯು ಮಾಡುವಂತಹ ಮೊದಲನೇ ಕಾರ್ಯ ಏನು ಅಂತ ಹೇಳಿದ್ರೆ ಅವರಿಗಿರುವಂತಹ ನಿಜವಾದ ಜ್ಞಾನವನ್ನ ಆವರಿಸಿ ಬಿಡುವಂತಹದ್ದು. ಎರಡನೇ ಕಾರ್ಯ ಏನು ಅಂತ ಹೇಳಿದ್ರೆ ಅವರು ಯಾವ ಒಂದು ಸಂಬಂಧವನ್ನ ನಿಜವಾದ ಸತ್ಯವಾದ ಸಂಬಂಧ ಏನಿದೆ ಅದನ್ನ ಮರೆತ ನಂತರ ಒಂದು ಮಿಥ್ಯವಾದಂತಹ ಸಂಬಂಧವನ್ನ ಅದು ಜೀವಿಯು ಹೊಂದುತ್ತದೆ. ಅಂದ್ರೆ ತನ್ನ ಬಂಧು ಬಾಂಧವರು ಈ ಭೌತಿಕ ಪ್ರಪಂಚದಲ್ಲಿ ತನ್ನ ಸಂಪತ್ತು ಏನೆಲ್ಲ ಇದೆಯೋ ಅದೆಲ್ಲದರ ಜೊತೆಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾನೆ. ಹೀಗೆ ಅವನು 3ನೇ ಹಂತದಲ್ಲಿ ಅವನು ಬದ್ಧ ಜೀವನಕ್ಕೆ ಬಂಧಿಯಾಗ್ತಾನೆ. ಅಂದ್ರೆ ಈ ಯಾವೆಲ್ಲ ವಸ್ತುಗಳನ್ನು ತನ್ನದು ಅಂತ ಹೇಳಿ ತಿಳ್ಕೊಳ್ತಾನೋ ಮೂಲದಲ್ಲಿ ಅದು ಅವಂದಲ್ಲ, ನಿಜವಾಗಿ ಅವಂದಲ್ಲ. ಹಾಗಾಗಿ ಒಂದು ದಿನ ಅವನದನ್ನ ಕಳೆದುಕೊಳ್ಳೇಬೇಕು. ಹಾಗೆ ಕಳೆದುಕೊಂಡಾಗ ಮತ್ತೆ ಮೋಹಕ್ಕೆ ಒಳಗಾಗ್ತಾನೆ, ಮತ್ತೆ ಶೋಕಕ್ಕೆ ಒಳಗಾಗ್ತಾನೆ. ಈ ರೀತಿ ಜೀವಿಯು ಬಂಧನದಲ್ಲಿ ಬೀಳುವಂತಹದ್ದು. ಅದನ್ನ 6 ಮತ್ತು 7ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಏವಂ ಪರಾಭಿಧ್ಯಾನೇನ ಕರ್ತೃತ್ವಂ ಪ್ರಕೃತೆ ಪುಮಾನ್ ಕರ್ಮಸು ಕ್ರಿಯಮಾಣೇಷು ಗುಣೈರಾತ್ಮನಿ ಮನ್ಯತೆ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದಿವ್ಯ ಜೀವಿಯು ತನ್ನ ವಿಸ್ಮೃತಿಯ ಕಾರಣದಿಂದಾಗಿ ಭೌತಿಕ ಶಕ್ತಿಯ ಪ್ರಭಾವವನ್ನೇ ತನ್ನ ಕಾರ್ಯಕ್ಷೇತ್ರವೆಂದು ಸ್ವೀಕರಿಸುತ್ತಾನೆ. ಹೀಗೆ ಕಾರ್ಯಪ್ರವೃತ್ತನಾಗಿ ಕಾರ್ಯಗಳನ್ನು ತಪ್ಪಾಗಿ ತನಗೆ ಅನ್ವಯಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದನ್ನೇ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಕೊನೆಗೆ ಹೇಳುವಂಥದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತೇಳಿ. ನಾವು ಬೇರೆ ಬೇರೆ ಧರ್ಮಗಳನ್ನ ಬೇರೆ ಬೇರೆ ಕಾರ್ಯಗಳನ್ನ ತಪ್ಪಾಗಿ ನಾವು ಅನ್ವಯ ಮಾಡಿಕೊಂಡಿದ್ದೇವೆ. ನಾನು ಇದನ್ ಮಾಡಬೇಕು, ನನಗೆ ಈ ಕೆಲಸ ಇದೆ, ಈ ಎಲ್ಲಾ ಒಂದು ಕರ್ತವ್ಯಗಳು ಯಾತಕ್ಕೋಸ್ಕರ ಇದೆ? ಈ ಶರೀರವನ್ನ ನಾವು ಸ್ವೀಕಾರ ಮಾಡಿರೋದ್ರಿಂದಾಗಿ. ಈ ಶರೀರಕ್ಕೆ ಸಂಬಂಧಪಟ್ಟಂತಹ ನಾನಾ ರೀತಿಯಾದಂತಹ ಕಾರ್ಯಗಳು. ಆದರೆ ಕೃಷ್ಣನ ಸೇವೆ, ಕೃಷ್ಣನ ಭಕ್ತಿ ಅದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಹಾಗೆ ಯಾವ ವ್ಯಕ್ತಿಯು ಆತ್ಮದ ಜ್ಞಾನದಲ್ಲಿದ್ದಾನೋ ಅಥವಾ ಆತ್ಮದ ಸ್ತರದಲ್ಲಿದ್ದಾನೋ, ಭಗವಂತನ ಸೇವೆಯಲ್ಲಿರ್ತಾನೋ, ಆತನು ಈ ಭೌತಿಕ ಪ್ರಕೃತಿಯ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇದೆ. ಮುಂದುವರಿಸ್ತಾ 7ನೇ ಶ್ಲೋಕ.
ತದಸ್ಯ ಸಂಸ್ಕೃತಿರ್ಬಂಧ ಪಾರತಂತ್ರ್ಯಂ ಚ ತತ್ಕೃತಂ ಭವತ್ಯ ಕರ್ತುರೀಶಸ್ಯ ಸಾಕ್ಷಿಣೋ ನಿವೃತ್ತಾತ್ಮನಃ. ಶೋಭಯನ್ ಮಾತಾಜಿ. ಭೌತಿಕ ಪ್ರಜ್ಞೆಯೇ ಬದ್ಧ ಜೀವನಕ್ಕೆ ಕಾರಣವಾಗಿದೆ. ಆ ಸ್ಥಿತಿಗಳಲ್ಲಿ ಭೌತಿಕ ಶಕ್ತಿಯು ಜೀವಿಯ ಮೇಲೆ ಕಟ್ಟುಪಾಡುಗಳನ್ನು ಹೇರುತ್ತದೆ. ಚೇತನಾತ್ಮನು ಏನನ್ನೂ ಮಾಡುವುದಿಲ್ಲ. ಅವನು ಅಂತಹ ಚಟುವಟಿಕೆಗಳಿಗೆ ಲೋಕಾತೀತ. ಹಾಗಿದ್ದರೂ ಅವನು ಬದ್ಧ ಜೀವನದಿಂದ ಬಾಧಿತನಾಗುತ್ತಾನೆ. ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ ಹಾಗೆ ಪ್ರಕೃತಿಯ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅಂದ್ರೆ ಜೀವಿಯು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಪ್ರಕೃತಿ ಗುಣಗಳಿಂದಲೇ ನಡೀತಾ ಇರುವಂತಹದ್ದು. ಜೀವಿಯು ಮಾಡಬಹುದಾದಂತಹ ಒಂದೇ ಕಾರ್ಯ ಏನು ಅಂತ ಹೇಳಿದ್ರೆ ಅವನು ಇಚ್ಛಿಸಬಹುದು ನನಗೆ ಈ ರೀತಿ ಆಗಬೇಕು ಅಂತ ಹೇಳಿ. ಅದಕ್ಕೆ ಸರಿಯಾಗಿ ಪ್ರಕೃತಿಯು ಎಲ್ಲಾ ಒಂದು ಕೆಲಸಗಳನ್ನ ಮಾಡುವಂತಹದ್ದು. ಈ ನಮ್ಮ ಶರೀರವನ್ನ ಒಂದು ಯಂತ್ರಕ್ಕೆ ಹೋಲಿಸಿದ್ರೆ, ಒಂದು ವಾಹನಕ್ಕೆ ಹೋಲಿಸಿದ್ರೆ, ಆ ವಾಹನದೊಳಗಿರುವಂತಹ ಚಾಲಕ ಜೀವಾತ್ಮ. ಆ ವಾಹನವನ್ನ ಚಲಾಯಿಸುವಾಗ ಆ ವಾಹನದಲ್ಲಿಯೇ ಶಕ್ತಿ ಇರುವಂತಹದ್ದು. ಆ ವಾಹನ ಚಲಿಸಲಿಕ್ಕೆ ಬೇಕಾದಂತಹ ಶಕ್ತಿ. ಆ ವಾಹನದಿಂದ ಕೆಳಗಿಳಿದರೆ ಆ ಒಂದು ಯಾರು ಚಾಲಕ ಇದ್ದಾನೆ ಅವನಿಗೆ ಆ ಯಂತ್ರವನ್ನ, ಆ ವಾಹನವನ್ನ ಚಲಾಯಿಸ್ಲಿಕ್ಕೆ ಅಥವಾ ಅವನಿಗೆ ಅದನ್ನ ದೂಡಿ ಮುಂದೆ ಕೊಂಡೋಗ್ಲಿಕ್ಕೆಲ್ಲ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಅದರ ಭಾರ ಅದಷ್ಟೊಂದಿದೆ. ಈಗ ಒಂದು ಕಾರ್ ಅಥವಾ ಒಂದು ಟ್ರಕ್ ಇದ್ರೆ ಅದನ್ನ ಹೊರಗೆ ಬಂದು ನಾವು ಅದರ ಚಕ್ರವನ್ನು ಕೂಡ ಅಲುಗಾಡಿಸ್ಲಿಕ್ಕೆ ಆಗುದಿಲ್ಲ. ಅಷ್ಟೊಂದು ದೊಡ್ಡ ಯಂತ್ರ ಅದು. ಆದ್ರೆ ಅದರ ಒಳಗೆ ಕೂತ್ಕೊಂಡಾಗ ಎಲ್ಲವೂ ಕೂಡ ನಡೀತದೆ. ಯಾಕಂದ್ರೆ ಆ ಯಂತ್ರದಲ್ಲಿ, ಆ ವಾಹನದಲ್ಲಿ ಆ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿರುವಂತಹ ಇಂಜಿನ್ ಇದೆ, ಅದು ಎಲ್ಲವನ್ನು ಕೂಡ ಎಲ್ಲ ಕಾರ್ಯಗಳನ್ನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಆ ರೀತಿಯಾಗಿ ಆ ವ್ಯಕ್ತಿ ಆ ವಾಹನವನ್ನು ಎಷ್ಟು ದೂರ ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ಹಾಗಂತೇಳಿ ಅವನೇ ಹೊತ್ತುಕೊಂಡು ಹೋಗುವಂಥದ್ದಲ್ಲ. ಹಾಗೆ ಈ ಶರೀರ ಏನಿದೆ, ಈ ಶರೀರದಲ್ಲಿರುವಂತಹ ಈ ಬೇರೆ ಬೇರೆ ಅಂಗಗಳೇನಿದೆ, ಕೈ, ಕಾಲು, ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು, ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಕೈಯನ್ನು ಕೂಡ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ನಮಗೆ ಈ ಶರೀರವನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಈ ಶರೀರದಲ್ಲಿ ಮಾಡಿಕೊಟ್ಟಿದ್ದಾನೆ. ಆ ಶಕ್ತಿಯು ಈ ಶರೀರದಲ್ಲೇ ಉತ್ಪಾದನೆಯಾಗುವಂತೆ ಅವನು ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಈ ಶರೀರ ಚಲಿಸ್ತಾ ಇದೆ. ಆದ್ರೆ ನಾವೇನ್ ಅಂದ್ಕೊಳ್ತೇವೆ, ನಾನು ಮಾಡ್ತಾ ಇದ್ದೇನೆ, ನನ್ನ ಕೈಯಿಂದ ನಾನು ಈ ಕೆಲಸವನ್ನ ಮಾಡಿದೆ, ನನ್ನ ಕಾಲಿನಿಂದ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ಆದ್ರೆ ನಿಜವಾಗಿ ಹಾಗೆ ಇಲ್ಲ. ಇದು ಜೀವಿ ಮತ್ತೆ ಪ್ರಕೃತಿಗೆ ಇರುವಂತಹ ಸಂಬಂಧ. ಪ್ರಕೃತಿಯು ಎಲ್ಲವನ್ನೂ ಮಾಡ್ತದೆ, ಆದ್ರೆ ಜೀವಿಯು ತಾನೇ ಮಾಡಿದೆ ಅಂತ ಹೇಳಿ ತಿಳ್ಕೊಳ್ತದೆ. ಜೀವಿಯ ಕೆಲಸ ಇಚ್ಛೆ ಅಥವಾ ಇಚ್ಛಾದ್ವೇಷ, ಬೇಕು ಅಥವಾ ಬೇಡ ಇತ್ಯಾದಿಗಳನ್ನ ಅವನು ಬಯಸುವಂತದ್ದು, ಅಷ್ಟು ಮಾತ್ರ ಅವನು ಮಾಡಬಹುದು. ಮತ್ತೆ ಇದಕ್ಕೆ ಆ ಒಂದು ಜೀವಿ ಮಾಡಿದಂತಹ ಕಾರ್ಯಕ್ಕೆ ಫಲವನ್ನ ಕೊಡುವಂತಹದ್ದು ಪುರುಷ. ಭಗವಂತನೇ ಅದಕ್ಕೆ ಫಲವನ್ನ ಕೊಡುವಂತಹದ್ದು. ಆ ಪ್ರಕೃತಿಯು ಕಾರ್ಯವು ನಡೆಯುವಂತೆ ಮಾಡುವಂತಹದ್ದು, ಜೀವಿಯು ಇಚ್ಛಿಸುವಂತಹದ್ದು. ಈ ರೀತಿ ಸರಿಯಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಹಾಗಿದ್ದಾಗ ನಮಗೆ ಭೌತಿಕ ಪ್ರಕೃತಿಯ ಬಂಧನ ಉಂಟಾಗುವುದಿಲ್ಲ. ಅದನ್ನ ಇಲ್ಲಿ ವಿವರಿಸಿದ್ದಾರೆ 8ನೆಯ ಶ್ಲೋಕದಲ್ಲಿ. ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷಂ ಪ್ರಕೃತೆ ಪರಂ. ಶೋಭಯನ್ ಮಾತಾಜಿ. ಭೌತಿಕ ಪ್ರಕೃತಿಯು ಬದ್ಧಾತ್ಮನ ಭೌತಿಕ ಶರೀರ, ಇಂದ್ರಿಯಗಳು ಮತ್ತು ಇಂದ್ರಿಯಗಳ ಅಧಿದೇವತೆಗಳಿಗೆ ಕಾರಣವಾಗಿದೆ. ಇದನ್ನು ವಿದ್ವಾಂಸರು ತಿಳಿದಿದ್ದಾರೆ. ಪ್ರಕೃತಿಗೆ ಅತೀತನಾಗಿರುವ ಆತ್ಮನ ಸುಖ ದುಃಖ ಭಾವನೆಗಳಿಗೆ ಸ್ವತಃ ಚೇತನಾತ್ಮನೇ ಕಾರಣನಾಗಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭೌತಿಕ ಶರೀರ, ಇಂದ್ರಿಯಗಳ ಅಧಿದೇವತೆ, ಇದೆಲ್ಲದಕ್ಕೂ ಪ್ರಕೃತಿಯು ಕಾರಣವಾಗಿದೆ. ಹಾಗೂ ಈ ಸುಖ ದುಃಖ ಭಾವನೆಗಳಿಗೆ ಸ್ವತಃ ಆ ಜೀವಾತ್ಮನೇ ಕಾರಣನಾಗಿದ್ದಾನೆ. ಮುಂದುವರಿಸ್ತಾ ಇನ್ನು 9ನೇ ಶ್ಲೋಕದಿಂದ, ಇದಿಷ್ಟು ನಾವು ಅರ್ಥ ಮಾಡಿಕೊಂಡ ನಂತರ 9ನೇ ಶ್ಲೋಕದಿಂದ ಮುಂದಿನ 40 ಶ್ಲೋಕಗಳು, 49ನೇ ಶ್ಲೋಕದವರೆಗೆ ಇನ್ನು ನಾವು ಈ ಸಾಂಖ್ಯ ಯೋಗದ ಕುರಿತಾಗಿ, ಅಂದ್ರೆ ಈಗ ಇದೊಂದು ಶ್ಲೋಕವನದಲ್ಲಿ ದೇವಹೂತಿ ಪ್ರಶ್ನೆಯನ್ನ ಕೇಳುವಂಥದ್ದು 9ನೇ ಶ್ಲೋಕ. ಮುಂದಿನ 10ನೇ ಶ್ಲೋಕದಿಂದ 49ನೇ ಶ್ಲೋಕದವರೆಗೆ 24 ಘಟಕಾಂಶಗಳನ್ನ ಇನ್ನೊಂದು ಸಲ ನಾವು ವಿವರವಾಗಿ ತಿಳಿದುಕೊಳ್ಳಿಕ್ಕಿದ್ದೇವೆ.
ಮೊದಲು 9ನೇ ಶ್ಲೋಕ. ದೇವಹೂತಿರುವಾಚ ಪ್ರಕೃತೆ ಪುರುಷಸ್ಯಾಪಿ ಲಕ್ಷಣಂ ಪುರುಷೋತ್ತಮ ಬ್ರೂಹಿ ಕಾರಣಯೋರಸ್ಯ ಸದಸಚ್ಚ ಯದಾತ್ಮಕಂ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭು. ದೇವಹೂತಿಯು ಹೇಳಿದಳು, ದೇವೋತ್ತಮ ಪರಮ ಪುರುಷನೇ, ವ್ಯಕ್ತ ಮತ್ತು ಅವ್ಯಕ್ತ ಸೃಷ್ಟಿಗೆ ಕಾರಣಗಳಾಗಿರುವ ಪರಮಪುರುಷ ಮತ್ತು ಅವನ ಶಕ್ತಿಗಳ ಲಕ್ಷಣಗಳು ಇವೆರಡನ್ನೂ ದಯವಿಟ್ಟು ವಿವರಿಸು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ವ್ಯಕ್ತ ಮತ್ತೆ ಅವ್ಯಕ್ತ ಸೃಷ್ಟಿ ಅಂತ ಹೇಳ್ತಾರೆ. ವ್ಯಕ್ತ ಅಂತ ಹೇಳಿದ್ರೆ ನಮಗೆ ಈಗ ಏನು ಕಾಣಿಸ್ತಾ ಇದೆ ಇದೆಲ್ಲ ವ್ಯಕ್ತ ಸೃಷ್ಟಿ. ಅವ್ಯಕ್ತ ಸೃಷ್ಟಿ ಅಂತ ಹೇಳಿದ್ರೆ ಪ್ರಧಾನದಲ್ಲಿ ಯಾವುದು ಕೂಡ ಜೀವಿಗಳಿಗೆ ಕಾಣಿಸುವುದಿಲ್ಲ, ಆ ಜೀವಿಗಳು ಸೃಷ್ಟಿ ಆಗಿರುವುದಿಲ್ಲ. ಸೃಷ್ಟಿಗೂ ಮೊದಲು ಇರುವಂತಹ ವಿಷಯ ವಸ್ತುಗಳು ಅಥವಾ ಈ ಭೌತಿಕ ಪ್ರಕೃತಿ ಒಂದು ಅವ್ಯಕ್ತ ಸ್ಥಿತಿಯಲ್ಲಿ ಇರುವಂತಹದ್ದು. ನಂತರ ಕೆಲವು ಸಮಯ ಇದು ವ್ಯಕ್ತ ಸ್ಥಿತಿಗೆ ಬರ್ತದೆ, ಅಂದ್ರೆ ಸೃಷ್ಟಿಯು ಆಗ್ತದೆ, ಮತ್ತೆ ಅದು ಅವ್ಯಕ್ತ ಸ್ಥಿತಿಗೆ ಹೋಗ್ತದೆ. ಈ ಎರಡನ್ನು ಕೂಡ ಸ್ಪಷ್ಟವಾಗಿ ನನಗೆ ತಿಳಿಸಿಕೊಡು ಅಂತ ಹೇಳಿ ಇಲ್ಲಿ ದೇವಹೂತಿ ಕಪಿಲ ಮುನಿಗಳಲ್ಲಿ ಕೇಳ್ತಾ ಇರುವಂತಹದ್ದು. ಭಗವಂತನು ಈ ಪ್ರಶ್ನೆಗೆ ಈಗ ಉತ್ತರವನ್ನ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಯತ್ತತ್ರಿಗುಣಂ ಅವ್ಯಕ್ತಂ ನಿತ್ಯಂ ಸದಾ ಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹು ಅವಿಶೇಷಂ ವಿಶೇಷವತ್. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮ ಪುರುಷನು ಹೇಳಿದನು, 3 ಗುಣಗಳ ಅವ್ಯಕ್ತ ಶಾಶ್ವತ ಸಂಯೋಜನೆಯು ವ್ಯಕ್ತ ಸ್ಥಿತಿಗೆ ಕಾರಣವಾಗಿದೆ ಮತ್ತು ಅದನ್ನು ಪ್ರಧಾನ ಎಂದು ಕರೆಯಲಾಗಿದೆ. ಅಸ್ತಿತ್ವದ ವ್ಯಕ್ತ ಸ್ಥಿತಿಯಲ್ಲಿದ್ದಾಗ ಅದನ್ನು ಪ್ರಕೃತಿ ಎಂದು ಕರೆಯಲಾಗುತ್ತದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅವ್ಯಕ್ತ ಶಾಶ್ವತ ಸಂಯೋಜನೆ ಅದು ವ್ಯಕ್ತ ಸ್ಥಿತಿಗೆ ಕಾರಣವಾಗುತ್ತದೆ. ಇಲ್ಲಿ 24 ಘಟಕಾಂಶಗಳನ್ನ ಮೊದಲು ನಾವು ಪಟ್ಟಿ ಮಾಡ್ತೇವೆ. ಅದರ ನಂತರ ಆ ಕಾಲದ ಪ್ರಚೋದನೆಯಿಂದ ಅದು ಹೇಗೆ ವ್ಯಕ್ತ ಸ್ಥಿತಿಗೆ ಬರ್ತದೆ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ. ಆದ್ರೆ ಅದು ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗ ಅದು ಪ್ರಧಾನ ಅಂತ ಹೇಳಿ ಅನ್ನಿಸಿಕೊಳ್ಳುತ್ತದೆ. ಯಾವಾಗ ವ್ಯಕ್ತ ಸ್ಥಿತಿಗೆ ಬರ್ತದೋ ಅದು ಪ್ರಕೃತಿ ಅಂತ ಹೇಳಿ ಆಗ್ತದೆ. ಪ್ರಧಾನ ಸ್ಥಿತಿಯಲ್ಲಿ ಇನ್ನೂ ಕೂಡ ಸೃಷ್ಟಿಯು ಪ್ರಾರಂಭ ಆಗಿಲ್ಲ. ಪ್ರಕೃತಿ ಸ್ಥಿತಿಯಲ್ಲಿ ಆ ಸೃಷ್ಟಿಯ ಪ್ರಾರಂಭ ಆಗಿದೆ, ಅಥವಾ ಈ ಪಂಚಮಹಾಭೂತಗಳು ಇತ್ಯಾದಿ ವಿಚಾರಗಳೆಲ್ಲ ಸೃಷ್ಟಿಯಾಗಿದೆ. 24 ಘಟಕಾಂಶಗಳನ್ನ ಇಲ್ಲಿ ನಾವು ತಿಳಿದುಕೊಳ್ಬಹುದು. ಈ 11ನೇ ಶ್ಲೋಕದಿಂದ 14ನೇ ಶ್ಲೋಕದವರೆಗೆ 24 ಘಟಕಾಂಶಗಳು ಯಾವುದು ಅಂತ ಹೇಳಿ ನೋಡೋಣ. ಪಂಚಭಿ ಬ್ರಹ್ಮ ಚತುರ್ಭಿರ್ದಶಭಿಸ್ತತ ಏತಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದು. ಶೋಭಾ ಯನ್ಮಾತಾಜಿ. 5 ಸ್ಥೂಲ ಮೂಲಾಂಶಗಳು, 5 ಸೂಕ್ಷ್ಮ ಮೂಲಾಂಶಗಳು, 4 ಆಂತರಿಕ ಇಂದ್ರಿಯಗಳು, 5 ಜ್ಞಾನ ಸಂಗ್ರಹ ಇಂದ್ರಿಯಗಳು ಮತ್ತು 5 ಬಾಹ್ಯ ಕರ್ಮೇಂದ್ರಿಯಗಳು. ಈ ಒಟ್ಟು ಮೂಲಾಂಶಗಳನ್ನು ಪ್ರಧಾನ ಎಂದು ತಿಳಿಯಲಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. 5 ಸ್ಥೂಲ ಮೂಲಾಂಶಗಳು ಯಾವುದೆಲ್ಲ? 5 ಸ್ಥೂಲ ಮೂಲಾಂಶಗಳು ಯಾರಿಗಾದ್ರೂ ಹೇಳ್ಬೋದಾ? ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಪಂಚಭೂತಗಳು. ಎಸ್ ಮಾತಾಡಿ. ಪಂಚಮಹಾಭೂತಗಳು ಸ್ಥೂಲವಾಗಿ ನಮಗೆ ಯಾವುದು ಕಾಣ್ತದೆ ಅದು 5 ಸ್ಥೂಲ ಮೂಲಾಂಶಗಳು. 5 ಸೂಕ್ಷ್ಮ ಮೂಲಾಂಶಗಳು ಯಾವುದೆಲ್ಲ? ತನ್ಮಾತ್ರೆಗಳು ಪ್ರಭುಜಿ. ರೂಪ, ರಸ, ಗಂಧ, ಸ್ಪರ್ಶ, ಶ್ರವಣ. ಅವುಗಳಿಂದ ಬರುವಂತಹದ್ದು 5. ಯಾವುದು ಸ್ಥೂಲ ಇದೆ, ಸ್ಥೂಲದಿಂದ ಬರುವಂತಹದ್ದು ಸೂಕ್ಷ್ಮವಾದಂಥದ್ದು. 4 ಆಂತರಿಕ ಇಂದ್ರಿಯಗಳು ಯಾವುದೆಲ್ಲ? ಅಹಂಕಾರ, ಬುದ್ಧಿ, ಮನಸ್ಸು. ಇನ್ನೊಂದು ಪ್ರಕೃತಿಯ 3 ಗುಣ ಅದು ಗೊತ್ತಿಲ್ಲ ಪ್ರಭುಜಿ. ಪ್ರಜ್ಞೆ ಅಂತ ಹೇಳ್ತಾರೆ. ಮನಸ್ಸು, ಬುದ್ಧಿ, ಅಹಂಕಾರ ಮತ್ತೆ ಪ್ರಜ್ಞೆ. ಇದು ಇನ್ನು ಮುಂದಕ್ಕೆ ಬರ್ತದೆ, 14ನೇ ಶ್ಲೋಕದಲ್ಲಿ ಇದೆ. ನಂತರ ಇನ್ನು 5 ಅಂದ್ರೆ 5 ಮತ್ತೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಈ 11ನೇ ಶ್ಲೋಕದಲ್ಲಿ ಎಲ್ಲ 24ರ ವಿಷಯವನ್ನೇ ಕೊಟ್ಟಿದ್ದಾರೆ. 5 ಸ್ಥೂಲ ಮೂಲಾಂಶ, 5 ಸೂಕ್ಷ್ಮ ಮೂಲಾಂಶ, 4 ಆಂತರಿಕ ಇಂದ್ರಿಯ, 5 ಜ್ಞಾನ ಸಂಗ್ರಹ ಇಂದ್ರಿಯ, 5 ಬಾಹ್ಯ ಕರ್ಮೇಂದ್ರಿಯ. ಜ್ಞಾನ ಸಂಗ್ರಹ ಇಂದ್ರಿಯ ಅಂತ ಹೇಳಿದ್ರೆ ಶಬ್ದ, ಸ್ಪರ್ಶ, ರೂಪರಸಗಂಧ ಏನಿದೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ನಮಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದೆ. 5 ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಗುದ, ಉಪಸ್ಥ. ಇದು 5. ಹೀಗೆ 5, 5, 4, 5, 5 ಒಟ್ಟು 24 ಘಟಕಾಂಶಗಳಿವೆ.
ಈ ಘಟಕಾಂಶಗಳನ್ನ ಮತ್ತೆ 12ನೇ ಶ್ಲೋಕದಲ್ಲಿ ಮತ್ತೆ ವಿವರಿಸ್ತಾ ಇದ್ದಾರೆ ಒಂದೊಂದಾಗಿ ತೆಗೆದುಕೊಂಡು. ಮಹಾಭೂತಾನಿ ಪಂಚೈವ ಭೂರಾಪೋಗ್ನಿರ್ ಮಹಾಭೂತಾನಿ ಪಂಚೈವ ಭೂ ಆಪ ಅಗ್ನಿ ಮರುತ್ ನಭಃ ತನ್ಮಾತ್ರಾಣಿ ಚ ತಾವಂತೆ ಗಂಧಾದೀನಿ ಮತಾನಿ ಮೇ. ಶೋಭಯನ್ ಮತಜಿ. ಪೃಥ್ವಿ, ಜಲ, ತೇಜಸ್ಸು, ವಾಯು ಮತ್ತು ಆಕಾಶಗಳೆಂಬ 5 ಸ್ಥೂಲ ಮೂಲಾಂಶಗಳಿವೆ. ಗಂಧ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದಗಳೆಂಬ 5 ಸೂಕ್ಷ್ಮ ಮೂಲಾಂಶಗಳು ಇವೆ. ಹರೇ ಕೃಷ್ಣ. ಇಂದ್ರಿಯಾಣಿ ದಶಶ್ರೋತ್ರಂ ತ್ವಗ್ದೃಸನನಾಸಿಕಾ ವಾಕರೌ ಚರಣೌ ಮೇಢ್ರಂ ಪಾಯುರ್ದಶಮ ಉಚ್ಯತೆ. ಶುಭಾರ್ಮತಜಿ. ಹರೇ ಕೃಷ್ಣ. ಜ್ಞಾನಗ್ರಾಹ ಇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಒಟ್ಟು 10 ಇವೆ ಎಂದರೆ ಅವು ಶ್ರವಣೇಂದ್ರಿಯ, ರಸನೇಂದ್ರಿಯ, ಸ್ಪರ್ಶೇಂದ್ರಿಯ, ದಿಗ್ಗೇಂದ್ರಿಯ, ಘ್ರಾಣೇಂದ್ರಿಯ, ವಾಗೀಂದ್ರಿಯ, ಕರ್ಮೇಂದ್ರಿಯಗಳು ಮತ್ತು ಚಲನಾಂಗ, ಜನನಾಂಗ ಹಾಗೂ ವಿಸರ್ಜನಾಂಗಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಶ್ರವಣೇಂದ್ರಿಯ ಕಿವಿ, ರಸನೇಂದ್ರಿಯ ನಾಲಗೆ, ಸ್ಪರ್ಶೇಂದ್ರಿಯ ಚರ್ಮ, ದೃಗ್ಗೇಂದ್ರಿಯ ಕಣ್ಣು, ಘ್ರಾಣೇಂದ್ರಿಯ ಮೂಗು, ಆಮೇಲೆ ವಾಗೀಂದ್ರಿಯ ಮಾತನಾಡುವಂಥದ್ದು ವಾಕ್ಪಾಣಿ, ಕರ್ಮೇಂದ್ರಿಯ ಕೈ, ಚಲನಾಂಗ ಕಾಲು, ಜನನಾಂಗ ಮತ್ತೆ ವಿಸರ್ಜನಾಂಗ. ಈ 5 ಮತ್ತೆ 5 ಒಟ್ಟು 10. ಮನೋಬುದ್ಧಿರಹಂಕಾರಶ್ಚಿತ್ತಮಿತ್ಯಂತರಾತ್ಮಕಂ ಚತುರ್ಧಾ ಲಕ್ಷ್ಯತೆ ಭೇದೋ ವೃತ್ತ್ಯಾ ಲಕ್ಷಣ ರೂಪಯಾ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆಂತರಿಕ ಸೂಕ್ಷ್ಮೇಂದ್ರಿಯಗಳು ಮನಸ್ಸು, ಬುದ್ಧಿಶಕ್ತಿ, ಅಹಂಕಾರ ಮತ್ತು ಕಲುಷಿತ ಪ್ರಜ್ಞೆಗಳೆಂಬ 4 ಸ್ಥಿತಿಗಳಲ್ಲಿ ಅನುಭವ ವೇದ್ಯವಾಗಿವೆ. ಅವು ವಿಭಿನ್ನ ಲಕ್ಷಣಗಳನ್ನು ಪ್ರತಿನಿಧಿಸುವುದರಿಂದ ಅವುಗಳ ವಿವಿಧ ಕಾರ್ಯಗಳಿಂದ ಮಾತ್ರ ಅವುಗಳ ಭೇದ ಮಾಡಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಹಿಂದಿನ ಇಂದ್ರಿಯಗಳು ಅಥವಾ ಇಂದಿನ ಒಂದು ವಿಷಯ ವಸ್ತುಗಳು ಏನಿದೆ, ಪಂಚಮಹಾಭೂತಗಳನ್ನು ಕಾಣಬಹುದು ನಮಗೆ. ಮತ್ತೆ ನಮ್ಮ ಅದರ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇತ್ಯಾದಿಗಳನ್ನು ನಮಗೆ ಗೋಚರವಾಗ್ತದೆ. ಆದ್ರೆ ಈ ಆಂತರಿಕ ಇಂದ್ರಿಯಗಳೇನಿದೆ ಅವುಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಬಹುದು? ಅವುಗಳ ಕಾರ್ಯದಿಂದ ಅರ್ಥ ಮಾಡಿಕೊಳ್ಬಹುದು. ನಮಗೆ ನೋಡ್ಲಿಕ್ಕಾಗುದಿಲ್ಲ, ಯಾರ್ದಾದ್ರೂ ಮನಸ್ಸನ್ನು ನೋಡ್ಲಿಕ್ಕಾಗುದಿಲ್ಲ. ಆದ್ರೆ ಒಬ್ಬರ ಮನಸ್ಸನ್ನ ನಾವು ಅರ್ಥ ಮಾಡಿಕೊಳ್ಬಹುದು. ಹೇಗೆ? ಅವರು ಯಾವ ರೀತಿಯಾಗಿ ವರ್ತಿಸ್ತಾರೆ, ಅವರು ಯಾವ ರೀತಿಯಾಗಿ ಮಾತನಾಡ್ತಾರೆ, ಆಗ ಅವರ ಮನಸ್ಸು ಯಾವ ರೀತಿಯಾಗಿದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಒಬ್ಬ ವ್ಯಕ್ತಿ ಎಷ್ಟೊಂದು ಬುದ್ಧಿಶಾಲಿಯಾಗಿದ್ದಾನೆ, ಅವನ ಕಾರ್ಯದಿಂದ ಗೊತ್ತಾಗ್ತದೆ ಅವನು ಹೇಗೆ ಕೆಲಸ ಮಾಡ್ತಾನೆ, ಆಗ ಅವನಿಗೆ ಎಷ್ಟು ಬುದ್ಧಿ ಇದೆ, ಬುದ್ಧಿಶಕ್ತಿ ಯಾವ ಮಟ್ಟದಲ್ಲಿದೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಹಾಗೆ ಅಹಂಕಾರವನ್ನು ಕೂಡ ವ್ಯಕ್ತಿಯ ಒಂದು ಸ್ವಭಾವದಿಂದ ಅವನು ಯಾವ ಒಂದು ಕಾರ್ಯಗಳನ್ನ ತೋರಿಸ್ತಾನೆ ಹೊರಗಿನವರಿಗೆ, ಆ ರೀತಿಯಾಗಿ ನಮಗೆ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಪ್ರಜ್ಞೆಯೂ ಕೂಡ, ಒಬ್ಬ ವ್ಯಕ್ತಿಯ ಪ್ರಜ್ಞೆ ಯಾವ ಮಟ್ಟದಲ್ಲಿದೆ, ಮುಖ್ಯವಾಗಿ ಅವನು ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸ್ತಾನೆ, ಅವನು ಯಾವ ರೀತಿಯಾದಂತಹ ಮಿತ್ರರನ್ನ ಹೊಂದಿದ್ದಾನೆ, ಯಾವ ರೀತಿಯಾಗಿ ತನ್ನ ದಿನವನ್ನ ಕಳೆಯುತ್ತಾನೆ, ಇದನ್ನೆಲ್ಲ ನೋಡಿದಾಗ ಅವನ ಮನಸ್ಸು ಯಾವ ರೀತಿಯಾಗಿದೆ, ಅವನ ಬುದ್ಧಿಶಕ್ತಿಯ ಎಷ್ಟರ ಮಟ್ಟಿಗಿದೆ, ಹಾಗೆ ಅವನ ಪ್ರಜ್ಞೆ ಯಾವ ರೀತಿಯಾಗಿದೆ ಇತ್ಯಾದಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅದರಿಂದ ವಿವಿಧ ಕಾರ್ಯಗಳಿಂದ ಮಾತ್ರ ಅವುಗಳ ಭೇದ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಸೃಷ್ಟಿಗೆ ಬೇಕಾದಂತಹ ಮೂಲತತ್ವ ಸರ್ಗ, ಇದರ ಪಟ್ಟಿ ಮಾಡಲಾಗಿದೆ ಇಲ್ಲಿ 24 ಅಂತ ಹೇಳಿ. ಇದು ಇನ್ನು ಸೃಷ್ಟಿ ಪ್ರಾರಂಭ ಆಗಿಲ್ಲ, ಇದಿಷ್ಟು ಬೇಕು ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಂಡಿರುವಂತಹದ್ದು. ಅಂದ್ರೆ ಈಗ ಅಡಿಗೆ ಮಾಡಲಿಕ್ಕೆ ತರಕಾರಿಯನ್ನ ತಂದಿಟ್ಟಿದ್ದೇವೆ, ಇನ್ನು ಮುಂದಕ್ಕೆ ಇದೆಲ್ಲವನ್ನ ಒಟ್ಟುಗೂಡಿಸಬೇಕು. ತರಕಾರಿಯನ್ನ ಹಚ್ಚಬೇಕು, ಅದಕ್ಕೆ ನೀರು ಹಾಕಬೇಕು, ಆಮೇಲೆ ಅದನ್ನ ಒಲೆ ಮೇಲಿಟ್ಟು ಬಿಸಿ ಮಾಡಬೇಕು. ಆಗ ಅದೆಲ್ಲ ಒಟ್ಟಿಗೆ ಸೇರಿ ಒಂದು ಸಾಂಬಾರ್ ಆಗ್ತದೆ. ಹಾಗೆ ಈ ಕಾಲದ ಪ್ರವೇಶ ಆಗ್ಬೇಕೀಗ. ಕಾಲ ಪ್ರವೇಶವಾದಾಗ ಇದೆಲ್ಲವನ್ನು ಒಟ್ಟುಗೂಡಿಸ್ತದೆ. ಈಗ ಪ್ರತ್ಯೇಕವಾಗಿ ಪಂಚಮಹಾಭೂತಗಳು ಪ್ರತ್ಯೇಕವಾಗಿವೆ, ತನ್ಮಾತ್ರೆಗಳು ಪ್ರತ್ಯೇಕವಾಗಿವೆ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಸೂಕ್ಷ್ಮೇಂದ್ರಿಯಗಳು ಇದೆಲ್ಲ ಪ್ರತ್ಯೇಕವಾಗಿ ಇರುವಂತಹದ್ದು. ಈಗ ಕಾಲದ ಒಂದು ಪ್ರಭಾವವನ್ನ ಮುಂದಿನ 3 ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. ಏತಾವಾನೇವ ಸಂಖ್ಯಾತೋ ಬ್ರಹ್ಮಣ ಸಗುಣಸ್ಯ ಚ ಸನ್ನಿವೇಶೋ
ಮಯ ಪ್ರೋಕ್ತೋ ಯ ಕಾಲ ಪಂಚವಿಂಶಕಃ. ಪಂಚವಿಂಶಕ ಅಂತ ಹೇಳಿದ್ರೆ 25. ಶೋಭಯನ್ ಮಾತಾಜಿ. ಇವೆಲ್ಲವನ್ನು ವಿಶೇಷಿತವಾದ ಬ್ರಹ್ಮನ್ ಎಂದು ಪರಿಗಣಿಸಲಾಗಿದೆ. ಕಾಲವೆಂಬ ಮಿಶ್ರಕ ಮೂಲಾಂಶವನ್ನು 25ನೆಯ ಮೂಲಾಂಶವೆಂದು ಲೆಕ್ಕಿಸಲಾಗಿದೆ. ಹರೇ ಕೃಷ್ಣ. ವಿಶೇಷವಾದ ಬ್ರಹ್ಮನ್ ಇದು ಇತ್ಯಾದಿ ಇದೆಲ್ಲ ಸೇರಿ. ಈಗ ಬ್ರಹ್ಮ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥ ಇದೆ. ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತದ್ದು ಬ್ರಹ್ಮ ಅಂತ ಹೇಳಿದ್ರೆ ಸೃಷ್ಟಿಕರ್ತ ಬ್ರಹ್ಮ, ಭಗವಂತನಿಗೆ ಪರಬ್ರಹ್ಮ ಅಂತ ಹೇಳ್ತೇವೆ. ಆದ್ರೆ ಬ್ರಹ್ಮ ಅಂತ ಹೇಳಿ ಜೀವಿಗಳಿಗೂ ಹೇಳಬಹುದು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಅಂದ್ರೆ ಆ ಜೀವಿಯನ್ನು ಬ್ರಹ್ಮ ಅಂತ ಕರೆಯುವಂತಹ ಪದ್ಧತಿ ಇದೆ. ಅಥವಾ ತುಂಬಾ ಬೃಹತ್ತಾದಕ್ಕೆ ಬ್ರಹ್ಮ ಅಂತ ಹೇಳಿ ಕರೀತಾರೆ. ಹಾಗೆ ಇಲ್ಲಿ ಈ ಒಂದು ಎಲ್ಲಾ ಒಂದು ಏನು ಘಟಕಾಂಶಗಳಿವೆ 24, ಅದಕ್ಕೆಲ್ಲವನ್ನು ಸೇರಿಸಿ ಒಟ್ಟಿಗೆ ಬ್ರಹ್ಮನ್ ಅಂತ ಹೇಳಿ ಇಲ್ಲಿ ಕರೆಯಲಾಗಿದೆ. ಇದಕ್ಕೆ ಈಗ ಕಾಲ ಅನ್ನುವಂತಹ ಮಿಶ್ರಕ ಅದು 25ನೆಯ ಮೂಲಾಂಶವಾಗಿ ಬಂದು ಸೇರ್ತದೆ. 16ನೆಯ ಶ್ಲೋಕ. ಪ್ರಭಾವಂ ಪೌರುಷಂ ಪ್ರಾಹು ಕಾಲಮೇಕೇಯತೋ ಭಯಂ ಅಹಂಕಾರ ವಿಮೂಢಸ್ಯ ಕರ್ತು ಪ್ರಕೃತಿ ಮೀಯುಷಃ. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭು. ಕಾಲತತ್ವದಲ್ಲಿ ದೇವೋತ್ತಮ ಪರಮ ಪುರುಷನ ಪ್ರಭಾವವು ಅನುಭವಕ್ಕೆ ಬರುತ್ತದೆ. ಭೌತಿಕ ಪ್ರಕೃತಿಯ ಸಂಬಂಧವನ್ನು ಹೊಂದಿ ಭ್ರಾಂತಿಗೊಂಡ ಜೀವಿಯ ಅಹಂಕಾರದಿಂದಾಗಿ ಮರಣ ಭಯವನ್ನು ಅದು ಉಂಟು ಮಾಡುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಈ ಕಾಲ ಅನ್ನುವುದು ಪ್ರವೇಶವಾದಾಗ ಹೇಗೆ ಜೀವಿಯು ಮರಣ ಭಯವನ್ನ ಹೊಂದುತ್ತಾನೆ ಅನ್ನೋದನ್ನ ನಾವು ಕಾಣಬಹುದು. ಕಾಲ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಯಮ ಅನ್ನುವಂತಹ ಅರ್ಥನೂ ಇದೆ, ಅಥವಾ ಸಾವು ಅನ್ನುವುದಕ್ಕೂ ಕೂಡ ಅನ್ನುವಂತಹ ಅರ್ಥವೂ ಇದೆ. ಕಾಲವಾದರು ಅಂತ ಹೇಳಿದ್ರೆ ಅವರು ಮರಣ ಹೊಂದಿದ್ರು ಅಂತ ಹೇಳಿ ಹೇಳ್ತಾರೆ. ಈ ಕಾಲ ಅನ್ನುವಂಥದ್ದು ಮರಣ ಭಯವನ್ನ ನಮಗೆ ಉಂಟು ಮಾಡ್ತದೆ. ಈ ಕಾಲ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇಲ್ಲ, ಇದು ಭೌತಿಕ ಪ್ರಪಂಚದಲ್ಲಿ ಮಾತ್ರ ಇರುವಂಥದ್ದು. ಈ ಕಾಲದ ಪರಿಮಿತಿ ಇರುವ ಕಾರಣಕ್ಕಾಗಿ ನಾವು ಈ ಭೌತಿಕ ಪ್ರಪಂಚದಲ್ಲಿ ಭಯವನ್ನ ಹೊಂದಿದ್ದೇವೆ. ಅಂದ್ರೆ ಆ ಕಾಲ ಅನ್ನುವಂಥದ್ದು ಬಂದಾಗ ನಮ್ಮ ಜೀವನ ಬಹಳಷ್ಟು ಬದಲಾವಣೆಗಳನ್ನ ಹೊಂದುತ್ತದೆ. ಕೆಲವೊಮ್ಮೆ ನಾವು ಸಂತೋಷವಾಗಿರ್ತೇವೆ, ಕೆಲವೊಮ್ಮೆ ನಮಗೆ ಕಷ್ಟಗಳು ಬರ್ತವೆ, ಕೆಲವೊಮ್ಮೆ ನಾವು ಏನನ್ನೋ ಪಡೆದುಕೊಳ್ಳುತ್ತೇವೆ, ಕೆಲವೊಮ್ಮೆ ಏನೇನೋ ಕಳೆದುಕೊಳ್ಳುತ್ತೇವೆ. ಇದೆಲ್ಲವೂ ಕೂಡ ಆ ಕಾಲದ ಪ್ರಭಾವದಿಂದ ಉಂಟಾಗಿರುವಂತಹದ್ದು. ಆದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಆ ಭಗವಂತನ ಒಂದು ಧಾಮ ಏನಿದೆ ಅಲ್ಲಿ ಈ ಕಾಲದ ಪ್ರಭಾವ ಇರುವುದಿಲ್ಲ. ಮುಂದುವರಿಸ್ತಾ 17ನೆಯ ಶ್ಲೋಕ. ಪ್ರಕೃತೇರ್ಗುಣ ಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವೀ ಚೇಷ್ಟಾಯತ ಸ ಭಗವಾನ್ ಕಾಲ ಇತ್ಯುಪಲಕ್ಷಿತಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರೀತಿಯ ಮಾತೆಯೇ, ಸ್ವಯಂಭುವ ಮನುವಿನ ಪುತ್ರಿಯೇ, ನಾನು ವಿವರಿಸಿದಂತೆ ಕಾಲತತ್ವವು ದೇವೋತ್ತಮ ಪರಮಪುರುಷನಾಗಿದೆ. ಅವನಿಂದ ಅವ್ಯಕ್ತ ತಟಸ್ಥ ಪ್ರಕೃತಿಯ ಪ್ರಚೋದನೆಯ ಪರಿಣಾಮವಾಗಿ ಸೃಷ್ಟಿಯು ಪ್ರಾರಂಭವಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತ ಶ್ರೀಕೃಷ್ಣನಲ್ಲಿ ಅರ್ಜುನ ಭಗವದ್ಗೀತೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ನೀನು ಯಾರು ಅಂತ ಹೇಳಿ. ಭಗವಂತ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನವನ್ನು ತೋರಿಸಿದಾಗ ಆಗ ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಅಂತ ಹೇಳಿ, ಪ್ರವೃದ್ಧೋ, ನಾನು ಕಾಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹಾಗೆ ಇಲ್ಲಿ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ, ಭಗವಂತನು ಕಾಲನಾಗಿದ್ದಾನೆ. ಭಗವಂತನನ್ನ ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಭಗವಂತ ಆ ಸುಂದರವಾದ ಶ್ಯಾಮ ಸುಂದರ ರೂಪದಲ್ಲಿ ಕಾಣಿಸಿಕೊಳ್ತಾನೆ. ಆದ್ರೆ ಯಾರು ಭಗವಂತನನ್ನ ಭಕ್ತಿ ಮಾಡುವುದಿಲ್ಲವೋ ಅವರಿಗೆ ಭಗವಂತ ಕಾಲರೂಪನಾಗಿ ಕಾಣಿಸಿಕೊಳ್ತಾನೆ. 18ನೆಯ ಶ್ಲೋಕ. ಅಂತ ಪುರುಷ ರೂಪೇಣ ಕಾಲರೂಪೇಣ ಯೋ ಬಹಿ ಸಮನ್ವೇತ್ಯೇಷ ಸತ್ವಾನಾಂ ಭಗವಾನಾತ್ಮಮಾಯಯ. ಶೋಭಾಯನ್ ಮಾತಾಜಿ. ದೇವೋತ್ತಮ ಪರಮ ಪುರುಷನು ತನ್ನ ಶಕ್ತಿಗಳನ್ನು ಪ್ರಕಟಿಸುತ್ತಾನೆ. ಪರಮಾತ್ಮನಂತೆ ತಾನೇ ಒಳಗೆ ಇರುತ್ತಾನೆ, ಕಾಲನಂತೆ ಹೊರಗಿರುತ್ತಾನೆ. ಈ ಎಲ್ಲಾ ವಿವಿಧ ಮೂಲಾಂಶಗಳನ್ನು ಸರಿಹೊಂದಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಭಗವಂತನ ಅಸ್ತಿತ್ವ ಬಹಳ ಮುಖ್ಯ. ಅವನು ಒಳಗೂ ಇದ್ದಾನೆ, ಅವನು ಹೊರಗೂ ಇದ್ದಾನೆ, ಎಲ್ಲವನ್ನು ಅವನು ಸರಿಹೊಂದಿಸಿಕೊಳ್ಳುತ್ತಾನೆ. ಅವನ ವಿನಃ ಯಾವುದು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಹಾರ, ಒಂದು ಹೂವಿನ ಹಾರ ಆಗ್ಬೇಕು ಅಂತ ಹೇಳಿದ್ರೆ ಅದರ ಒಳಗೆ ದಾರ ಇರಬೇಕು, ಅದಿದ್ರೆ ಮಾತ್ರ
ಅದು ಹಾರವಾಗ್ತದೆ, ಇಲ್ಲಾಂದ್ರೆ ಹೂಗಳೆಲ್ಲ ಬಿಡಿ ಬಿಡಿಯಾಗಿ ಬಿದ್ದು ಹೋಗ್ತದೆ. ಹಾಗೆ ಭಗವಂತನು ಕೂಡ ಇಲ್ಲಿ ಒಳಗೆ ನಮ್ಮೆಲ್ಲರ ಒಳಗೆ ಅವನು ಪರಮಾತ್ಮನಾಗಿದ್ದಾನೆ, ಹೊರಗಿನಿಂದ ಅವನು ಕಾಲರೂಪಿಯಾಗಿದ್ದಾನೆ. ಎಲ್ಲವನ್ನು ಕೂಡ ಅವನು ಸರಿಹೊಂದಿಸಿಕೊಂಡು ಆ ಈ ಎಲ್ಲ ಕಾರ್ಯಗಳು ಸರಿಯಾಗಿ ನಡೆಯುವಂತೆ ಅವನು ಮಾಡಿಕೊಳ್ತಾ ಇದ್ದಾನೆ. ಅಂದ್ರೆ ಈ 25ನೇ ಅಂಶ ಏನಿದೆ ಅದು ಕಾಲ ಅಂತ ಹೇಳಿಯೂ ಹೇಳ್ಬೋದು, ಅಥವಾ ಭಗವಂತನು ಅಂತನೂ ಕೂಡ ನಾವು ಹೇಳಬಹುದು. ಮತ್ತೆ ಮುಂದುವರಿಸ್ತಾ ಮಹತ್ತತ್ವದ ಕುರಿತಾಗಿ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮಹತ್ತತ್ವ ಯಾವಾಗ ಆಗ್ತದೆ? ಪ್ರಧಾನಕ್ಕೆ ಕಾಲದ ಪರಿಣಾಮ ಉಂಟಾದಾಗ ಅಥವಾ ತ್ರಿಗುಣಗಳ ಪರಿಣಾಮ ಉಂಟಾದಾಗ ಅದು ಮಹತ್ತತ್ವವಾಗಿ ಬದಲಾಗುತ್ತದೆ. ದೈವಾತ್ ಕ್ಷುಭಿತ ಧರ್ಮಿಣ್ಯಾಂ ಸ್ವಸ್ಯಾಂ ಯೋನೌ ಪರಪುಮಾನ್ ಆಧತ್ತ ವೀರ್ಯಂ ಸಾಸೂತ ಮಹತ್ತತ್ವಂ ಹಿರಣ್ಮಯಂ. ಶೋಭಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮಪುರುಷನು ತನ್ನ ಅಂತರಂಗ ಶಕ್ತಿಯಿಂದ ಭೌತಿಕ ಪ್ರಕೃತಿಯನ್ನು ಗರ್ಭೀಕರಿಸುತ್ತಾನೆ. ಅನಂತರ ಭೌತಿಕ ಪ್ರಕೃತಿ ಹಿರಣ್ಮಯನೆಂದು ತಿಳಿಯಲಾಗದ ಸಮಗ್ರ ವಿಶ್ವ ಬುದ್ಧಿಗೆ ಜನ್ಮ ನೀಡುತ್ತಾಳೆ. ಅವಳು ಬದ್ಧಾತ್ಮರ ವಿಧಿಗಳಿಂದ ಪ್ರಚೋದಿತಳಾದಾಗ ಭೌತಿಕ ಪ್ರಕೃತಿಯಲ್ಲಿ ಇದು ನಡೆಯುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಈ ಭೌತಿಕ ಪ್ರಕೃತಿ, ಈ ಪ್ರಪಂಚ ಯಾವ ರೀತಿಯಾಗಿ ಸೃಷ್ಟಿಗೊಳ್ಳುತ್ತದೆ ಅನ್ನುವುದನ್ನ ತಿಳಿಸ್ತಾರೆ. ಕೃಷ್ಣ ಹೇಳ್ತಾನೆ ಎಲ್ಲ ಅಹಂ ಬೀಜ ಪ್ರದಪಿತ ಅಂತ ಹೇಳಿ. ಅಂದ್ರೆ ಈ ಭೌತಿಕ ಪ್ರಕೃತಿಗೆ ಬೀಜವನ್ನ ಕೊಡುವವನು ನಾನೇ. ಆ ಭಗವಂತನಿಂದಲೇ ಬೀಜ ಪ್ರಧಾನ ಗರ್ಭೀಕರಣ ಆಗುವಂತಹದ್ದು. ಹಾಗೆ ಹಿರಣ್ಮಯ ಅನ್ನುವಂತಹ ವಿಶ್ವ ಬುದ್ಧಿಗೆ ಜನ್ಮವನ್ನ ನೀಡುತ್ತಾಳೆ. ಇದೆಲ್ಲ ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 14ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಇದನ್ನ ವಿವರಿಸಲಾಗಿದೆ. ವಿಶ್ವಮಾತ್ಮಗತಂ ವ್ಯಂಜನ್ ಕೂಟಸ್ಥೋ ಜಗದಂಕುರಃ ಸ್ವತೇಜಸಾ ಪಿಬತ್ ತೀವ್ರಮಾತ್ಮ ಪ್ರಸ್ವಾಪನಂ ತಮ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಹೀಗೆ ವೈವಿಧ್ಯವನ್ನು ವ್ಯಕ್ತ ಮಾಡಿದ ಮೇಲೆ ಪ್ರಕಾಶಮಯ ಮಹತ್ತತ್ವವು ಪ್ರಳಯ ಕಾಲದಲ್ಲಿ ಪ್ರಕಾಶವನ್ನು ಮರೆಮಾಡಿದ್ದ ಅಂಧಕಾರವನ್ನು ನುಂಗುತ್ತದೆ. ಆ ಮಹತ್ತತ್ವವು ಸಕಲ ಬ್ರಹ್ಮಾಂಡಗಳನ್ನು ಒಳಗೊಂಡಿದೆ, ಸಮಸ್ತ ವಿಶ್ವ ಅಭಿವ್ಯಕ್ತಿಗೆ ಮೂಲ ಕಾರಣವಾಗಿದೆ ಮತ್ತು ಪ್ರಳಯ ಕಾಲದಲ್ಲಿ ನಾಶವಾಗುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಭೌತಿಕ ಪ್ರಕೃತಿ ಮೂಲ ಘಟಕಾಂಶಗಳು ಏನಿದೆ ಅದಕ್ಕೆ ನಾಶ ಇಲ್ಲ. ಅದು ಕೇವಲ ಒಂದು ತನ್ನ ರೂಪವನ್ನ ಬದಲಾಯಿಸ್ತದೆ ಮಾತ್ರ. ಹೇಗೆ ಈಗ ನಾವು ವೈಜ್ಞಾನಿಕವಾಗಿ ಹೇಳ್ತೇವೆ, ಶಕ್ತಿಯನ್ನ ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಅದನ್ನು ಪರಿವರ್ತಿಸಬಹುದು ಅಂತ ಹೇಳಿ. ಹಾಗೆ ನಾವು ಒಂದು ಮಣ್ಣಿನಿಂದ ಮಡಕೆ ಮಾಡಬಹುದು. ಆ ಮಡಕೆ ಮಾಡಿದ ನಂತರ ಆ ಒಂದು ರೂಪವನ್ನ ಅದು ಹೊಂದುತ್ತದೆ. ಆಮೇಲೆ ಮಡಕೆ ಒಡೆದು ಹೋದ್ರೆ ಮತ್ತೆ ಅದು ಮಣ್ಣನ್ನ ಸೇರ್ತದೆ. ಅಲ್ಲಿ ಮಣ್ಣಿನ ನಾಶ ಆಗುವುದಿಲ್ಲ, ಮಡಕೆಯ ನಾಶ ಆಗ್ತದೆ. ಹಾಗೆ 14 ಲೋಕಗಳನ್ನ ಮಾಡುವಂತದ್ದು ಮಹತ್ತತ್ವವನ್ನು ಉಪಯೋಗಿಸಿ. ಆ ಮಹತ್ತತ್ವದಿಂದ ಆಗುವಂಥದ್ದು. ಪ್ರಳಯ ಕಾಲದಲ್ಲಿ 14 ಲೋಕಗಳು ನಾಶ ಆಗಬಹುದು, ಆದರೆ ಪ್ರಕೃತಿಯೇ ನಾಶ ಆಗುವುದಿಲ್ಲ, ಅಥವಾ ಮಹತ್ತತ್ವವೇ ನಾಶವನ್ನ ಕಾಣುವುದಿಲ್ಲ. ಅದು ಶಾಶ್ವತವಾಗಿ ಇರುವಂತಹದ್ದು. ಹೇಗೆ ಭಗವಂತ ಶಾಶ್ವತನೋ, ಹೇಗೆ ಜೀವಿಗಳು ಶಾಶ್ವತವೋ, ಹಾಗೆಯೇ ಪ್ರಕೃತಿಯೂ ಕೂಡ ಶಾಶ್ವತ. ಆದರೆ ಪ್ರಕೃತಿಯ ರೂಪ ಬದಲಾಗುತ್ತದೆ. ಪ್ರಳಯವಾದಾಗ ಅದು ತನ್ನ ರೂಪವನ್ನ, ಅದೇನು 14 ಲೋಕಗಳಿವೆ ಅವುಗಳು ನಾಶವಾಗುತ್ತವೆ. ಮತ್ತೆ ಮುಂದಿನ ಸೃಷ್ಟಿಯಲ್ಲಿ ಅದು ಮತ್ತೆ ಪುನರ್ನಿರ್ಮಾಣ ಉಂಟಾಗ್ತದೆ. 21ನೇ ಶ್ಲೋಕ. ಯತ್ತತ್ಸತ್ವಗುಣಂ ತತ್ ಸ್ವಚ್ಛಂ ಶಾಂತಂ ಭಗವತಾ ಪದಂ ಯದಾಹುರ್ವಾಸುದೇವಾಖ್ಯಂ ಚಿತ್ತಂ ತನ್ಮಹದಾತ್ಮಕಂ. ಶ್ಯಾಮ್ ಪ್ರಿಯ ಮತಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ. ಸತ್ವಗುಣವು ಮಹತ್ವದಲ್ಲಿ ವ್ಯಕ್ತವಾಯಿತು. ಅದೇ ದೇವೋತ್ತಮ ಪುರುಷನನ್ನು ತಿಳಿಯುವ ಸ್ವಚ್ಛ ಪ್ರಶಾಂತ ಸ್ಥಿತಿಯ ಗುಣವಾಗಿದೆ. ಅದನ್ನು ಸಾಮಾನ್ಯವಾಗಿ ವಾಸುದೇವ ಅಥವಾ ಪ್ರಜ್ಞೆ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಣಾಮ. ಹರೇ ಕೃಷ್ಣ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಇದು ಸತ್ವಗುಣ. ಸತ್ವಗುಣ ಈಗ ಮಹತ್ತತ್ವದ ಸೃಷ್ಟಿಯ ಬಗ್ಗೆ ತಿಳಿಸಿ ಆಯಿತು. ಮಹತ್ತತ್ವದಲ್ಲಿ ತ್ರಿಗುಣಗಳ ಪ್ರವೇಶ. ಮೊದಲು ಸತ್ವಗುಣ, ಆಮೇಲೆ ರಜೋಗುಣ, ಆಮೇಲೆ ತಮಗುಣ.
ಈ ಸತ್ವಗುಣದಲ್ಲಿ ಅಥವಾ ಸತ್ವಗುಣ ಮಹತ್ತತ್ವದಲ್ಲಿ ಪ್ರವೇಶವನ್ನು ಪಡೆದಾಗ ಅದು ಪ್ರಜ್ಞೆಯಾಗಿ ಬದಲಾಗ್ತದೆ, ಅಥವಾ ಪ್ರಜ್ಞೆಯ ಒಂದು ಸೃಷ್ಟಿಯಾಗ್ತದೆ. ಅದು ಯಾವ ರೀತಿ ಆಗಿರ್ತದೆ? ಸ್ವಚ್ಛ ಪ್ರಶಾಂತ ಸ್ಥಿತಿ, ಭಗವಂತನನ್ನು ತಿಳಿಯಲಿಕ್ಕೆ ಉತ್ತಮವಾದಂತಹ ಸ್ಥಿತಿ. ಅಂತಹ ಸ್ಥಿತಿ, ಅದನ್ನು ವಾಸುದೇವ ಅಥವಾ ಪ್ರಜ್ಞೆ ಎಂದು ಕರೆಯಲಾಗಿದೆ. ಇದು ತುಂಬಾ ಉತ್ತಮವಾದಂತಹ ಸ್ಥಿತಿ. ಮುಂದುವರಿಸ್ತಾ 22ನೆಯ ಶ್ಲೋಕ. ಸ್ವಚ್ಛತ್ವಂ ಅವಿಕಾರಿತ್ವಂ ಶಾಂತತ್ವಂ ಇತಿ ಚೇತಸಃ ವೃತ್ತಿಭಿಃ ಲಕ್ಷಣಂ ಪ್ರೋಕ್ತಂ ಯಥಾ ಅಪಾಂ ಪ್ರಕೃತಿ ಪರ. ಶೋಭಾಯನ್ ಮಾತಾಜಿ. ಮಹತ್ತತ್ವದ ಅಭಿವ್ಯಕ್ತಿಯ ನಂತರ ಈ ಲಕ್ಷಣಗಳು ಏಕಕಾಲದಲ್ಲಿ ಗೋಚರಿಸುತ್ತವೆ. ನೀರಿನ ಸಹಜ ಸ್ಥಿತಿಯು ಭೂಮಿಯ ಸಂಪರ್ಕಕ್ಕೆ ಬರುವ ಮೊದಲು ಸ್ವಚ್ಛ, ಮಧುರ ಮತ್ತು ಕ್ಷೋಭೆಗೊಳ್ಳದಂತೆ ಇರುತ್ತದೆ. ಹಾಗೆ ಶುದ್ಧ ಪ್ರಜ್ಞೆಯ ಲಕ್ಷಣಗಳು ಸಂಪೂರ್ಣ ಪ್ರಶಾಂತ, ಸ್ವಚ್ಛ ಮತ್ತು ಗೊಂದಲರಹಿತವಾಗಿರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಉದಾಹರಣೆಯ ಮುಖಾಂತರ ತಿಳಿಸ್ತಾ ಇದ್ದಾರೆ. ಹೇಗೆ ಮಳೆ ನೀರು ಭೂಮಿಯನ್ನ ತಾಕುವುದರ ಮೊದಲು ತುಂಬಾ ಸ್ವಚ್ಛವಾಗಿರ್ತದೆ. ಆದರೆ ಯಾವಾಗ ಅದು ಭೂಮಿಯ ಸಂಪರ್ಕಕ್ಕೆ ಬರ್ತದೋ ಆಗ ಅದು ಕೆಸರು ನೀರಾಗ್ತದೆ. ಹಾಗೆ ಈ ಒಂದು ಪ್ರಜ್ಞೆ ಯಾವಾಗ ಸತ್ವಗುಣದಲ್ಲಿರ್ತದೆ ಅಥವಾ ಶುದ್ಧ ಸತ್ವದಲ್ಲಿ ವಸುದೇವ ಸ್ಥಿತಿಯಲ್ಲಿರ್ತದೆ, ಅದು ಸ್ವಚ್ಛವಾಗಿ, ಮಧುರವಾಗಿ, ಕ್ಷೋಭೆಗೊಳ್ಳದಂತೆ ಇರುವಂತಹದ್ದು. ಆದರೆ ಯಾವಾಗ ಈ ಪ್ರಕೃತಿ ಗುಣಗಳ ಒಂದು ಸಂಪರ್ಕಕ್ಕೆ ಬರ್ತದೆ ಆಗ ಅದರಲ್ಲಿ ಬದಲಾವಣೆಗಳು ಉಂಟಾಗ್ತವೆ. ಅದನ್ನ ಮುಂದಿನ 23ನೆಯ ಶ್ಲೋಕದಿಂದ ತಿಳಿಸ್ತಾರೆ. ಮಹತ್ತತ್ವಾತ್ ವಿಕುರ್ವಾಣಾತ್ ಭಗವತ್ ವೀರ್ಯ ಸಂಭವಾತ್ ಕ್ರಿಯಾಶಕ್ತಿ ಅಹಂಕಾರ ತ್ರಿವಿಧ ಸಮಪದ್ಯತ ವೈಕಾರಿಕ ತೈಜಸ ಚ ತಾಮಸ ವೈಕಾರಿಕ ತೈಜಸ ಚ ತಾಮಸ ಚ ಯತೋ ಭವ ಮನಶ್ಚೇಂದ್ರಿಯಾಣಾಂ ಚ ಭೂತಾನಾಂ ಮಹತಾಮಪಿ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ಸ್ವಂತ ಶಕ್ತಿಯಿಂದ ಹೊಮ್ಮಿದ ಮಹತ್ತತ್ವದಿಂದ ಭೌತಿಕ ಅಹಂಕಾರವು ಉದ್ಭವಿಸುತ್ತದೆ. ಭೌತಿಕ ಅಹಂಕಾರವು ಮುಖ್ಯವಾಗಿ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಶಕ್ತಿಯಿಂದ ಕೂಡಿದ 3 ಗುಣಗಳಿಂದ ಕೂಡಿದೆ. ಈ 3 ಬಗೆಯ ಭೌತಿಕ ಅಹಂಕಾರಗಳಿಂದ ಮನಸ್ಸು, ಜ್ಞಾನೇಂದ್ರಿಯಗಳು ಮತ್ತು ಜಡ ಮೂಲಾಂಶಗಳು ವಿಕಸಿಸುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಅಹಂಕಾರವು ಸತ್ವಗುಣ ರಜೋಗುಣ ಮತ್ತು ತಮೋಗುಣಗಳಲ್ಲಿ ಮಿಶ್ರಣವಾದಾಗ ಈ ಎಲ್ಲ ಪಂಚಮಹಾಭೂತಗಳು, ಅದೇನು 24 ಘಟಕಾಂಶಗಳಿವೆ, ಹಿಂದೆ ನಾವು ಪಟ್ಟಿ ಮಾಡಿದ್ದೇವೆ, ಅದೆಲ್ಲವೂ ಕೂಡ ಈಗ ವ್ಯಕ್ತ ಸ್ಥಿತಿಗೆ ಬರ್ತದೆ. ಆಗ ಅದು ಅವ್ಯಕ್ತ ಸ್ಥಿತಿಯಲ್ಲಿತ್ತು ನಾವು ಆಗ ಪಟ್ಟಿ ಮಾಡಿದಾಗ. ಈಗ ಅದು ಹೇಗೆ ವ್ಯಕ್ತ ಸ್ಥಿತಿಗೆ ಬರ್ತದೆ ಅನ್ನೋದನ್ನ ನಾವು ಈಗ ಒಂದೊಂದಾಗಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಮೊದಲನೇದಾಗಿ 25ನೇ ಶ್ಲೋಕ. ಸಹಸ್ರ ಶಿರಸಂ ಸಾಕ್ಷಾತ್ ಯಂ ಅನಂತಂ ಪ್ರಚಕ್ಷತೆ ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮೂಲಾಂಶಗಳು, ಇಂದ್ರಿಯಗಳು ಮತ್ತು ಮನಸ್ಸು, ಇವುಗಳಿಗೆ ಮೂಲ 3 ಬಗೆಯ ಅಹಂಕಾರ. ಅದು ಅವುಗಳಿಂದ ಭಿನ್ನವಾಗಿದೆ, ಏಕೆಂದರೆ ಅದು ಅವುಗಳಿಗೆ ಕಾರಣ. ಅದನ್ನು 1000 ಹೆಡೆಗಳಿಂದ ಕೂಡಿದ ಸಾಕ್ಷಾತ್ ಪ್ರಭು ಅನಂತನಾಗಿರುವ ಸಂಕರ್ಷಣನ ಹೆಸರಿನಿಂದ ತಿಳಿಯಲಾಗುತ್ತಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಸತ್ವಗುಣ ಇದು ಅಹಂಕಾರ ಜೊತೆಗೆ ಸೇರಿರುವಂತಹದ್ದು. 3 ಬಗೆಯ ಅಹಂಕಾರಗಳಿವೆ. ಅವುಗಳು 3 ಗುಣಗಳ ಜೊತೆಗೆ ಒಂದಾಗ್ತದೆ. ಮುಂದಿನ ಶ್ಲೋಕಗಳನ್ನು ನೋಡೋಣ, ಆಗ ಇದು ನಮಗೆ ಸರಿಯಾಗಿ ಅರ್ಥ ಆಗ್ತದೆ. 26ನೆಯ ಶ್ಲೋಕ. ಕರ್ತೃತ್ವಂ ಕರಣತ್ವಂ ಚ ಕಾರ್ಯಂ ಚ ಚೇತಿ ಲಕ್ಷಣಂ ಶಾಂತಘೋರ ವಿಮೂಢತ್ವಂ ಇತಿ ವಾ ಸ್ಯಾದಹಂಕೃತೆ. ಶ್ಯಾಮ್ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ಈ ಅಹಂಕಾರವನ್ನು ಕೃತ್ಯ, ಕಾರಣ ಮತ್ತು ಪರಿಣಾಮಗಳೆಂದು ವಿಶ್ಲೇಷಿಸಲಾಗಿದೆ. ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳ
ಪ್ರಭಾವಕ್ಕನುಸಾರವಾಗಿ ಅದನ್ನು ಪ್ರಶಾಂತ, ಕ್ರಿಯಾಶೀಲ ಅಥವಾ ಮಂದವೆಂದು ಮತ್ತೆ ವಿಶ್ಲೇಷಿಸಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಕರ್ತೃ ಇದು ಕಾರಣ ಅಲ್ಲ, ಕರಣ ಆಗ್ಬೇಕು. ಕರಣ ಅಂತ ಹೇಳಿದ್ರೆ ಇಂದ್ರಿಯಗಳು ಮತ್ತು ಪರಿಣಾಮ. ಕರ್ತೃ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡ್ತಾರೋ ಅವರು ಕರ್ತೃ. ಕರಣ ಅಂತ ಹೇಳಿದ್ರೆ ಕೆಲಸಕ್ಕೆ ಬೇಕಾಗಿರುವ ಉಪಕರಣಗಳು. ಪರಿಣಾಮ ಅಂತ ಹೇಳಿದ್ರೆ ಆ ಕೆಲಸವನ್ನ ಮಾಡಿದ ನಂತರ ಬರುವಂತಹ ಫಲ. ಇದು ಮೂರಕ್ಕೆ ಸರಿಯಾಗಿ ಈ ಅಹಂಕಾರವನ್ನ ವಿಶ್ಲೇಷಣೆ ಮಾಡ್ತಾರೆ. ಮೂರಕ್ಕೂ ಅಹಂಕಾರ ಕಾರಣ. ಹೇಗೆ? ತ್ರಿಗುಣಗಳ ಜೊತೆಗೆ ಸೇರಿ, ಅದು ಸಾತ್ವಿಕ ಗುಣದೊಂದಿಗೆ ಸೇರಿದಾಗ ಅದು ಪ್ರಶಾಂತವಾಗಿರ್ತದೆ. ರಾಜಸ ಗುಣದೊಂದಿಗೆ ಸೇರಿದಾಗ ಕ್ರಿಯಾಶೀಲವಾಗ್ತದೆ. ಹಾಗೂ ತಾಮಸ ಗುಣದ ಜೊತೆಗೆ ಸೇರಿದಾಗ ಅದು ಮಂದವಾಗ್ತದೆ. ಹಾಗಾಗಿ ಇಲ್ಲಿ ಪ್ರಶಾಂತ, ಕ್ರಿಯಾಶೀಲ ಮತ್ತೆ ಮಂದ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗಿದೆ. ಈಗ ಮನಸ್ಸಿನ ಸೃಷ್ಟಿ. ಮನಸ್ಸು ಸತ್ವಗುಣದಿಂದ ಸೃಷ್ಟಿಯಾಗಿರುವಂತಹದ್ದು, ಬುದ್ಧಿಯು ರಜೋಗುಣದಿಂದ ಸೃಷ್ಟಿಯಾಗಿರುವಂತಹದ್ದು, ಮತ್ತು ಇಂದ್ರಿಯಗಳು ಮತ್ತು ಇಂದ್ರಿಯ ವಿಷಯ ವಸ್ತುಗಳೆಲ್ಲ ತಮೋಗುಣದಿಂದ ಸೃಷ್ಟಿಯಾಗಿರುವಂತಹದ್ದು. 27-28ನೇ ಶ್ಲೋಕ ಮನಸ್ಸಿನ ಕುರಿತಾಗಿ ತಿಳಿಸ್ತಾ ಇರುವಂತಹದ್ದು. ವೈಕಾರಿಕಾತ್ ವಿಕುರ್ವಾಣಾತ್ ಮನ ತತ್ವಂ ಅಜಾಯತ ಯತ್ ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮ ಸಂಭವ. ಶೋಭಯನ್ ಮಾತಾಜಿ. ಸಾತ್ವಿಕ ಅಹಂಕಾರದಿಂದ ಮತ್ತೊಂದು ರೂಪಾಂತರ ಉಂಟಾಗುತ್ತದೆ. ಇದರಿಂದ ಮನಸ್ಸು ವಿಕಸಿಸಿ ಅದರ ಸಂಕಲ್ಪ ಮತ್ತು ವಿಕಲ್ಪಗಳು ಅಪೇಕ್ಷೆಯನ್ನು ಹುಟ್ಟಿಸುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಮನಸ್ಸಿನ ಲಕ್ಷಣ, ಗುಣಲಕ್ಷಣ. ಏನು ಅಂತ ಹೇಳಿದ್ರೆ ಸಂಕಲ್ಪ ವಿಕಲ್ಪ. ಮನಸ್ಸಿನ ಮೂಲ ಲಕ್ಷಣ ಬೇಕು ಅಥವಾ ಬೇಡ. ಈಗ ಸಣ್ಣ ಮಕ್ಕಳಿಗೆ ಏನನ್ನಾದ್ರೂ ಕೊಟ್ರೆ ಅವರು ಅದನ್ನ ಒಂದ ಬೇಕು ಅಂತೇಳಿ ಸ್ವೀಕಾರ ಮಾಡ್ತಾರೆ, ಅಥವಾ ಅದು ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಅವರು ಯೋಚನೆಯನ್ನ ಮಾಡುವುದಿಲ್ಲ. ಅಂದ್ರೆ ಅದಕ್ಕೆ ಮಕ್ಕಳಿಗೆ ನಾವು ಬುದ್ಧಿ ಬೆಳೆದಿರುವುದಿಲ್ಲ ಅಂತ ಹೇಳ್ತೇವೆ. ಅವರಿಗೆ ಆ ಕ್ಷಣಕ್ಕೆ ಯಾವುದು ಸುಖ ಅಂತ, ಹಿತ ಅಂತ ಹೇಳಿ ಅನ್ನಿಸ್ತದೋ ಅದನ್ನ ಅವರು ಸ್ವೀಕಾರ ಮಾಡ್ತಾರೆ. ಯಾವುದನ್ನ ಅದು ಅವರಿಗೆ ಹಿತ ಅಂತ ಹೇಳಿ ಅನ್ನಿಸುವುದಿಲ್ವೋ ಅದನ್ನ ಅವರು ತಿರಸ್ಕರಿಸ್ತಾರೆ, ಅಥವಾ ವಿಕಲ್ಪ, ಬೇಡ ಅಂತೇಳಿ ತಿರಸ್ಕರಿಸ್ತಾರೆ. ಹೀಗೆ ಸಂಕಲ್ಪ ಮತ್ತೆ ವಿಕಲ್ಪಗಳು ಮನಸ್ಸಿನ ಒಂದು ಗುಣಲಕ್ಷಣವಾಗಿದೆ. 28 ಯದ್ವಿದುರ್ಹ್ಯ ನಿರುದ್ಧಾಖ್ಯಂ ಋಷಿಕಾಣಾಮಿ ಮಧೀಶ್ವರಂ ಶಾರದೇಂದೀವರಶ್ಯಾಮಂ ಸಂರಾಧ್ಯಂ ಯೋಗಿಭೀಷಣೈ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಇಂದ್ರಿಯಗಳ ಪರಮಪ್ರಭುವಾದ ಅನಿರುದ್ಧನೇ ಜೀವಿಯ ಮನಸ್ಸಾಗಿದ್ದಾನೆ. ಅವನು ಶರತ್ಕಾಲದಲ್ಲಿ ಬೆಳೆಯುವ ಕಮಲ ಪುಷ್ಪವನ್ನು ಹೋಲುವ ಶ್ಯಾಮವರ್ಣವನ್ನು ಹೊಂದಿದ್ದಾನೆ. ಯೋಗಿಗಳು ಸಾವಕಾಶವಾಗಿ ಅವನನ್ನು ಕಾಣುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಅಹಂಕಾರಕ್ಕೆ ಸಂಕರ್ಷಣ ಆತನನ್ನ ತಿಳಿಸಲಾಗಿದೆ. ಹಾಗೆ ಅನಿರುದ್ಧ, ಇಂದ್ರಿಯಗಳ ಪರಮಪ್ರಭುವಾಗಿರುವವನು ಅನಿರುದ್ಧನಾಗಿದ್ದಾನೆ. ಆತನನ್ನು ಯಾವ ರೀತಿ ಕಾಣಬಹುದು? ಆ ನೀಲಮೇಘ ಶ್ಯಾಮ, ಶರತ್ಕಾಲದಲ್ಲಿ ಬೆಳೆಯುವ ಕಮಲ ಪುಷ್ಪ ಅಂತಹ ಶ್ಯಾಮ ವರ್ಣವನ್ನ ಅವನು ಹೊಂದಿದ್ದಾನೆ. ಇನ್ನು ರಜೋಗುಣದಲ್ಲಿ ಅಹಂಕಾರವು ಸೇರಿದಾಗ ಬುದ್ಧಿಯು ಸೃಷ್ಟಿಗೊಳ್ಳುತ್ತದೆ. 29-30 ತೈಜಸಾತ್ತು ವಿಕುರ್ವಾಣಾತ್ ಬುದ್ಧಿ ತತ್ವಂ ಅಭೂತ್ಸತಿ ದ್ರವ್ಯ ಸ್ಫುರಣ ವಿಜ್ಞಾನಂ ಇಂದ್ರಿಯಾಣಾಂ ಅನುಗ್ರಹ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪತಿವ್ರತೆಯೇ, ಅಹಂಕಾರವು ರಜೋಗುಣದಲ್ಲಿ ರೂಪಾಂತರಗೊಳ್ಳುವುದರಿಂದ ಬುದ್ಧಿಯು ಜನಿಸುತ್ತದೆ. ಗೋಚರಿಸುವ ವಸ್ತುಗಳ ಸ್ವಭಾವವನ್ನು ತಿಳಿಯಲು ಸಹಾಯ ಮಾಡುವುದು ಮತ್ತು ಇಂದ್ರಿಯಗಳಿಗೆ ನೆರವು ನೀಡುವುದು ಇವು ಬುದ್ಧಿಯ ಕೆಲಸಗಳಾಗಿವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಬುದ್ಧಿ ಇದು ಮನಸ್ಸಿನ ನಿಯಂತ್ರಕ. ಮನಸ್ಸು ಬೇಕು ಬೇಡಗಳನ್ನ ಹೇಳಿದಾಗ ಅದನ್ನು ವಿಚಾರ ಮಾಡಿ ನೋಡುವಂತಹದ್ದು ಬುದ್ಧಿ. ಉದಾಹರಣೆಗೆ, ಈಗ ಮಕ್ಕಳು ಸಿಹಿ ತಿನಿಸಬೇಕು ಅಂತ ಹೇಳಿ ಹಠ ಹಿಡಿತಾರೆ. ಆದ್ರೆ ಅವರು ಬುದ್ಧಿ ಬೆಳೆದ ಮೇಲೆ, ದೊಡ್ಡವರಾದ ಮೇಲೆ ಹಾಗೆ ಹಠ ಹಿಡಿಯುವುದಿಲ್ಲ. ಯಾಕಂದ್ರೆ ಅವರಿಗೆ ತಿಳಿದಿರುತ್ತದೆ, ಮನಸ್ಸು ಬೇಕು ಅಂತ ಹೇಳಿದ್ರು ಕೂಡ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಅವರಿಗೆ ತಿಳಿದಾಗ, ಆ ಬುದ್ಧಿಯು ಬೆಳೆದಾಗ ಅವರು ಹಠವನ್ನ ಮಾಡುವುದಿಲ್ಲ. ಹೀಗೆ ಆ ಬುದ್ಧಿಯು ಮನಸ್ಸನ್ನ ನಿಯಂತ್ರಣ ಮಾಡುತ್ತದೆ. ಈ ಬುದ್ಧಿ
ಇಂದ್ರಿಯ ವಸ್ತುಗಳನ್ನ, ಅವುಗಳ ಒಂದು ಸ್ವಭಾವವನ್ನ ತಿಳಿಯಲಿಕ್ಕೆ ಸಹಾಯ ಮಾಡ್ತದೆ. ಇದು ಅಹಂಕಾರದಲ್ಲಿ ಸೃಷ್ಟಿಯಾಗಿರುವಂಥದ್ದು. ಅಂದ್ರೆ ಇದು ಹಿಂದೆ ನೋಡಿದ ಹಾಗೆ ಒಂದು ಕ್ರಿಯಾಶೀಲವಾಗಿರುವಂಥದ್ದು. ಮನಸ್ಸು ಪ್ರಶಾಂತವಾಗಿರುತ್ತದೆ ಅಥವಾ ಪ್ರಶಾಂತವಾದಂತಹ ಸತ್ವಗುಣದಲ್ಲಿ, ಮತ್ತೆ ಬುದ್ಧಿಯು ಕ್ರಿಯೆಯನ್ನ ಪ್ರಚೋದಿಸ್ತದೆ. ಆ ಬುದ್ಧಿಯ ಮುಖಾಂತರ ನಾವು ಕಾರ್ಯಗಳನ್ನು ಮಾಡುವಂಥದ್ದು. ಹಾಗಾಗಿ ಅದು ರಜೋಗುಣದಲ್ಲಿ ರೂಪಾಂತರಗೊಳ್ಳುವಂತಹದ್ದು. 30ನೇ ಶ್ಲೋಕ. ಸಂಶಯೋಥ ವಿಪರ್ಯಾಸೋ ನಿಶ್ಚಯ ಸ್ಮೃತಿರೇವ ಚ ಸ್ವಾಪ ಇತ್ಯುಚ್ಯತೆ ಬುದ್ಧಿರ್ಲಕ್ಷಣಂ ವೃತ್ತಿತಾ ಪೃಥಕ್. ಶ್ಯಾಮ್ಪ್ರಿಯ ಮಾತಾಜಿ. ಶ್ರೀಕೃಷ್ಣ ಪ್ರಭು. ಸಂಶಯ, ವಿಪರ್ಯಾಸ, ನಿಶ್ಚಯ, ಸ್ಮೃತಿ ಮತ್ತು ನಿದ್ರೆ ಇವುಗಳ ವಿವಿಧ ಕಾರ್ಯಗಳಿಂದ ನಿರ್ಧಾರಿತವಾದಂತೆ ಬುದ್ಧಿಯ ನಿಶ್ಚಿತ ಲಕ್ಷಣಗಳಾಗಿವೆ ಎಂದು ಹೇಳಲಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದೆಲ್ಲ ಬುದ್ಧಿಯ ಲಕ್ಷಣಗಳು. ಸಂಶಯ, ನಾವು ಯಾವುದರೊಂದು ವಿಷಯ ವಸ್ತುವಿನ ಬಗ್ಗೆ ಸಂಶಯವನ್ನು ಹೊಂದಿದ್ದೇವೆ ಅಂತ ಹೇಳಿದ್ರೆ ನಾವು ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದೇವೆ ಅಂತ ಅರ್ಥ. ಅದನ್ನ ಒಂದು ವಿಶ್ಲೇಷಣೆ ಮಾಡಿ ನೋಡುವಂತಹದ್ದು. ವಿಪರ್ಯಾಸ, ನಿಶ್ಚಯವನ್ನ ಮಾಡುವಂತಹದ್ದು. ಸ್ಮೃತಿ, ನೆನಪಿಟ್ಟುಕೊಳ್ಳುವಂತಹದ್ದು. ಮತ್ತು ನಿದ್ರೆಯು ಕೂಡ ಬುದ್ಧಿಯ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಸರಿಯಾಗಿ ನಿದ್ದೆಯನ್ನ ಮಾಡದೇ ಇದ್ರೆ ನಮ್ಮ ಬುದ್ಧಿಯು ಕೆಲಸ ಮಾಡುವುದಿಲ್ಲ. ಹಾಗೆ ಈ ವಿಚಾರಗಳನ್ನ ತಿಳಿಸಿದ್ದಾರೆ. ಸಂಶಯ, ವಿಪರ್ಯಾಸ, ನಿಶ್ಚಯ, ಸ್ಮೃತಿ ಮತ್ತೆ ನಿದ್ರೆ. ರೂಪಾದರು ಬರೀತಾರೆ, ಕಣ್ಣು ಮುಚ್ಚಿ ಏನೊಂದನ್ನು ಒಪ್ಪಿಕೊಳ್ಳುವುದು ಬುದ್ಧಿಶಕ್ತಿಗೆ ಸಾಕ್ಷ್ಯವನ್ನು ನೀಡುವುದಿಲ್ಲ. ಹಾಗಾಗಿ ಸಂಶಯವನ್ನು ಹೊಂದಿರಬೇಕು. ಸಮಂಜಸವಾದ ಮೂಲದಿಂದ ಸಮಾಚಾರ ತಿಳಿದಾಗ ಸಂಶಯ ಪಡುವುದು ಹೆಚ್ಚು ಅನುಕೂಲಕರವಲ್ಲ. ಅಧಿಕಾರಯುತ ಮಾತುಗಳಲ್ಲಿ ಸಂಶಯ ಪಡುವುದು ಹಾನಿಕರವೆಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಇನ್ನು ಮುಂದಕ್ಕೆ ತಮೋ ಗುಣದಲ್ಲಿ ಅಥವಾ ರಜೋಗುಣದಲ್ಲಿ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಉತ್ಪತ್ತಿಯಾಗುವಂತಹದ್ದು. ತಮೋಗುಣದಲ್ಲಿ ಪಂಚಭೂತಗಳು. ಮುಂದುವರಿಸೋಣ. 31ನೇ ಶ್ಲೋಕ. ತೈಜಸಾನಿಂದ್ರಿಯಾಣ್ಯೇವ ಕ್ರಿಯಾ ಜ್ಞಾನ ವಿಭಾಗಶಃ ಪ್ರಾಣಸ್ಯ ಹಿ ಕ್ರಿಯಾಶಕ್ತಿರ್ಬುದ್ಧಿರ್ವಿಜ್ಞಾನ ಶಕ್ತಿತಾ. ಶೋಭಾಯನ್ ಮಾತಾಜಿ. ಅಹಂಕಾರವು ರಜೋಗುಣದಲ್ಲಿ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಎಂಬ ಎರಡು ಬಗೆಯ ಇಂದ್ರಿಯಗಳನ್ನು ಉತ್ಪತ್ತಿ ಮಾಡುತ್ತವೆ. ಕರ್ಮೇಂದ್ರಿಯಗಳು ಪ್ರಾಣಶಕ್ತಿಯನ್ನು ಅವಲಂಬಿಸಿದೆ, ಜ್ಞಾನೇಂದ್ರಿಯಗಳು ಬುದ್ಧಿಶಕ್ತಿಯನ್ನು ಅವಲಂಬಿಸಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಹಂಕಾರದಿಂದ ಸೃಷ್ಟಿಯಾದಂತಹ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇಂದ್ರಿಯಗಳು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಈಗ ಬುದ್ಧಿಶಕ್ತಿ ಜ್ಞಾನೇಂದ್ರಿಯವನ್ನ ನಿಯಂತ್ರಣ ಮಾಡ್ತದೆ. ಹಾಗೆ ಕರ್ಮೇಂದ್ರಿಯಗಳಿಗೆ ಪ್ರಾಣಶಕ್ತಿ ಮೂಲ. ಈಗ ನಾವು ಕರ್ಮ ಮಾಡಬೇಕು, ಕೆಲಸ ಮಾಡಬೇಕು, ಮಾತನಾಡಬೇಕು ಅಥವಾ ಕೈಯಿಂದ ಏನಾದ್ರೂ ಕೆಲಸ ಮಾಡಬೇಕು, ನಡೀಬೇಕು ಅಂತ ಹೇಳಿದ್ರೆ ಪ್ರಾಣಶಕ್ತಿ ಅಗತ್ಯ ಇದೆ. ಉಸಿರಾಟದಿಂದ ಶರೀರದಲ್ಲಿ ಶಕ್ತಿ ಸಂಚಲನವಾಗ್ತದೆ. ಅದರ ಮುಖಾಂತರ ಕೆಲಸವು ನಡೀತದೆ. ಈಗ ಮುಂದುವರಿಸ್ತಾ ತನ್ಮಾತ್ರೆಗಳು ತಮೋಗುಣದಿಂದ ಸೃಷ್ಟಿಯಾಗಿರುವಂತಹದ್ದು. ತಮಸಾಶ್ಚ ವಿಕುರ್ವಾಣಾತ್ ಭಗವತ್ ವೀರ್ಯ ಚೋದಿತಾತ್ ಶಬ್ದ ಮಾತ್ರಂ ಅಭೂತ್ ತಸ್ಮಾತ್ ನಭಾ ಶ್ರೋತ್ರಂ ತು ಶಬ್ದಗಂ. ಶೋಭಾ ಆರ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ದೇವೋತ್ತಮ ಪರಮಪುರುಷನ ಲೈಂಗಿಕ ಶಕ್ತಿಯಿಂದ ತಮೋಗುಣಗಳಲ್ಲಿ ಅಹಂಕಾರವು ಪ್ರಚೋದಿತವಾದಾಗ ಸೂಕ್ಷ್ಮ ಮೂಲಾಂಶದಿಂದ ಶಬ್ದವು ವ್ಯಕ್ತವಾಗುತ್ತದೆ ಮತ್ತು ಶಬ್ದದಿಂದ ಆಕಾಶ ಮತ್ತು ಶ್ರವಣೇಂದ್ರಿಯಗಳು ಉತ್ಪನ್ನವಾಗುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದೀಗ ಮತ್ತೆ ನಾವು ಆ ಹಿಂದೆ ಏನು ತಿಳಿದುಕೊಂಡಿದ್ದೇವೆ ಅದನ್ನೆಲ್ಲ ಮತ್ತೆ ನೆನಪು ಮಾಡಿಕೊಳ್ಬೇಕು. ಸೃಷ್ಟಿ ಅಂದ್ರೆ ಈ ವ್ಯಕ್ತವಾದಂತಹ ಸೃಷ್ಟಿ ಏನಿದೆ ಇದನ್ನ ಇಲ್ಲಿಂದ ಪ್ರಾರಂಭ ಮಾಡಬೇಕು. ಶಬ್ದದ ಸೃಷ್ಟಿ. ಇಲ್ಲಿವರೆಗೆ ಆದಂತಹ ಸೃಷ್ಟಿ ನಮಗೆ ಗೋಚರಿಸುವುದಿಲ್ಲ. ಮನಸ್ಸು, ಬುದ್ಧಿ, ಕರ್ಮ ಇಂದ್ರಿಯ ನಾವೀಗ ಏನು ಕೈ ಅಥವಾ ಬಾಯಿ ಅಂತ ನೋಡ್ತೇವೆ, ಇದು ಸ್ಥೂಲ ಇಂದ್ರಿಯಗಳು ಅಥವಾ ಸ್ಥೂಲ ಪಂಚಭೂತಗಳಿಂದ ಆಗಿರುವಂತಹದ್ದು. ಇಲ್ಲಿ ಜ್ಞಾನೇಂದ್ರಿಯ ಅಂತ ಹೇಳಿದ್ರೆ ಅವುಗಳ ಒಳಗೆ ಇದ್ದು ಕೆಲಸವನ್ನ ಮಾಡುವಂತ ಒಂದು ಇಂದ್ರಿಯ. ಅವುಗಳನ್ನು ಈಗ ನಮ್ಮ ಕೈ ಕಾಲುಗಳು ಆಗಿರುವಂತದ್ದು ಪಂಚಭೂತಗಳಿಂದ. ಆದ್ರೆ ಆ ಕೈ ಕಾಲುಗಳ ಕಾರ್ಯ ಏನಿದೆ ಅದು ಕರ್ಮೇಂದ್ರಿಯ ಅಥವಾ ಜ್ಞಾನೇಂದ್ರಿಯದ ಕಾರ್ಯವಾಗಿದೆ. ಈ ಶಬ್ದದಿಂದ ಎಲ್ಲವೂ ಕೂಡ ಸೃಷ್ಟಿಯಾಗುವಂತದ್ದು. ಶಬ್ದದಿಂದ ಬರುವಂತದ್ದು ಆಕಾಶ ಮತ್ತು
ಅದರ ಒಂದು ಗುಣಲಕ್ಷಣ ಅದು ಶ್ರವಣ, ಕೇಳುವಂತಹದ್ದು. ಆ ಶ್ರವಣವನ್ನ ಮಾಡ್ಲಿಕ್ಕೋಸ್ಕರ ನಮಗೆ ಬೇಕಾಗಿರುವಂಥದ್ದು ಕಿವಿ. ಹೀಗೆ ಶಬ್ದ, ಆಕಾಶ ಮತ್ತೆ ಕಿವಿ, ಇವುಗಳ ಒಂದು ಸೃಷ್ಟಿ ಪ್ರಾರಂಭ ಆಯಿತು. ಇದು ಪ್ರಾರಂಭದ ಹಂತ. ಇನ್ನು ಇದು ಮುಂದುವರಿತದೆ. ಭೌತಿಕ ವಸ್ತುಗಳೆಲ್ಲವುಗಳ ಮೂಲ ಶಬ್ದವಾಗಿದೆ ಮತ್ತು ಶಬ್ದದಿಂದ ಭೌತಿಕ ಅಸ್ತಿತ್ವವನ್ನು ಲಯಗೊಳಿಸಬಹುದು ಎಂದು ವೇದಾಂತ ಸೂತ್ರದಲ್ಲಿ ಅನಾವೃತ್ತಿ ಶಬ್ದಾತ್ ಅಂತ ಹೇಳಿದ್ದಾರೆ. ಶಬ್ದದ ಮೂಲಕ ಬಿಡುಗಡೆ. ಈ ಶಬ್ದ ಇರುವುದರಲ್ಲಿ ಎಲ್ಲದಕ್ಕಿಂತಲೂ ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾಗಿರುವಂತಹದ್ದು ಶಬ್ದ. ಶಬ್ದದಿಂದಲೇ ಬಂಧನ, ಶಬ್ದದಿಂದಲೇ ಬಿಡುಗಡೆ. ಅದಕ್ಕೆ ವೇದಾಂತ ಸೂತ್ರದಲ್ಲಿ ಹೇಳುವಂತಹದ್ದು ಅನಾವೃತ್ತಿ ಶಬ್ದಾತ್. ನಾವು ಈ ಭೌತಿಕ ಪ್ರಪಂಚದಲ್ಲಿ ಬಂಧಿಗಳಾಗಿರುವುದಕ್ಕೂ ಶಬ್ದವೇ ಕಾರಣ. ನಾವು ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಹೊಂದಲಿಕ್ಕೂ ಕೂಡ ಶಬ್ದವೇ ಕಾರಣ. ಯಾವ ಶಬ್ದವು ನಮ್ಮಲ್ಲಿ ಭೌತಿಕ ಇಚ್ಛೆಗಳನ್ನ ಹೆಚ್ಚು ಮಾಡ್ತದೋ ಆ ಶಬ್ದವು ನಮ್ಮನ್ನ ಬಂಧಿಗಳನ್ನಾಗಿಸ್ತದೆ. ಯಾವ ಶಬ್ದವು ನಮ್ಮನ್ನ ಭಗವಂತನ ದಾಸರನ್ನಾಗಿ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ತದೋ ಅಥವಾ ನಮ್ಮ ಸಹಜ ಸ್ವರೂಪವನ್ನು ತಿಳಿಸಿಕೊಡ್ತದೋ ಆ ಶಬ್ದವು ನಮಗೆ ಬಿಡುಗಡೆಯನ್ನ ಕೊಡ್ತದೆ. ಅದೇ ಪ್ರಭುಪಾದರು ನಮಗೆ ಕೊಟ್ಟಿರುವಂತಹ ಶಬ್ದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಶಬ್ದ ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಈ ಶಬ್ದದಿಂದ ನಾವು ಬಿಡುಗಡೆಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಇನ್ನು ಶಬ್ದದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಶಬ್ದ ಇದೆ. ನಾವು ಅಷ್ಟೊಂದು ವಿಚಾರಗಳನ್ನ ಇಲ್ಲಿ ತಿಳಿದುಕೊಳ್ಳಕ್ಕೆ ಹೋಗುವುದಿಲ್ಲ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಶಬ್ದವು ವಿಶಿಷ್ಟ ಶಕ್ತಿಯನ್ನು ಹೊಂದಿದ್ದರೆ ಭೌತಿಕ ಬಂಧನವನ್ನೂ ಸಹ ಅಂತ್ಯಗೊಳಿಸಬಲ್ಲದು. ಇದನ್ನು ಮಾಡಲು ಸಮರ್ಥರಾದ ವಿಶಿಷ್ಟ ಶಬ್ದವೇ ದಿವ್ಯ ತರಂಗವಾದ ಹರೇ ಕೃಷ್ಣ. ಭೌತಿಕ ವ್ಯವಹಾರಗಳಲ್ಲಿ ನಮ್ಮ ಬಂಧನವು ಭೌತಿಕ ಧ್ವನಿಯಿಂದ ಆರಂಭವಾಗಿದೆ. ನಾವೀಗ ಆ ಧ್ವನಿಯನ್ನು ಆಧ್ಯಾತ್ಮ ಜ್ಞಾನದಿಂದ ಶುದ್ಧೀಕರಿಸಬೇಕು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೂಡ ಧ್ವನಿ ಇದೆ. ನಾವು ಆ ಧ್ವನಿಯನ್ನು ಸಂಧಿಸಿದರೆ ಆಗ ನಮ್ಮ ಆಧ್ಯಾತ್ಮಿಕ ಜೀವನ ಆರಂಭವಾಗುತ್ತದೆ. ನಾವೀಗ ಮಾತನಾಡ್ತಾ ಇರುವಂತಹ ಈ ಮಾತು ಏನಿದೆ ಇದು ವೈಕಾರಿಕ ಅಂತ ಹೇಳ್ತೇವೆ. ಇನ್ನು ನಾವು ಮನಸ್ಸಿನಲ್ಲಿಯೇ ಯೋಚನೆ ಮಾಡ್ತೇವೆ, ಅದು ಹೊರಗಿನವರಿಗೆ ಕೇಳಿಸುವುದಿಲ್ಲ, ಆದ್ರೆ ಅದು ಕೂಡ ಒಂದು ಶಬ್ದವೇ. ಅದನ್ನ ಮಧ್ಯಮವಾದಂತಹ ಶಬ್ದ ಅಂತೇಳಿ ಹೇಳ್ತಾರೆ. ಈ ರೀತಿ ಭಗವಂತ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾವು ಯಾವ ಒಂದು ಶಬ್ದವನ್ನು ಹೇಳ್ತೇವೆ ಅದನ್ನ ಪರ ಅಂತ ಹೇಳ್ತೇವೆ. ಈ ರೀತಿ ಶಬ್ದಗಳಲ್ಲಿಯೂ ಕೂಡ ಬೇರೆ ಬೇರೆ ವಿಧಗಳಿವೆ. ವೈಕಾರಿ ನಾವು ಹೇಗೆ ಈಗ ಜಪ ಮಾಡ್ತೇವೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದನ್ನ ಬರೇ ಮಾತಿನಿಂದ, ಬರೇ ನಾಲಿಗೆಯಿಂದ ಮಾತ್ರ ಉಚ್ಚಾರ ಮಾಡಿದ್ರೆ ಅದು ಕೇವಲ ವೈಕಾರಿ. ಅಂದ್ರೆ ಅದರಿಂದ ಏನು ಹೆಚ್ಚಿನ ಪ್ರಯೋಜನ ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆಧ್ಯಾತ್ಮಿಕವಾದಂತಹ ಪ್ರಯೋಜನ. ಆದ್ರೆ ನಮ್ಮ ಮನಸ್ಸನ್ನು ಜೊತೆ ಸೇರಿಸಿ ಹರೇ ಕೃಷ್ಣ ಮಂತ್ರವನ್ನ ಹೇಳಿದ್ರೆ ಅದು ಒಂದು ಹಂತ ಮೇಲೆ ಉತ್ತಮ. ಹಾಗೆ ನಾವು ಭಗವಂತನನ್ನ ಅದನ್ನು ನಾವು ಈಗ ಅನುಭವಿಸಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಜೊತೆಗೆ ನಾವು ಯಾವಾಗ ಸಂಭಾಷಣೆಯನ್ನ ಮಾಡ್ತೇವೆ ಅದು ಪರ ಅಂತ ಹೇಳ್ತೇವೆ. ಪರಾವಾಕ್ ಅದು ಪ್ರತ್ಯೇಕವಾಗಿ ನಾವು ಇನ್ನೊಂದ್ಸಲ ಇದನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಪರ ಅನ್ನುವಂತಹ ಶಬ್ದದ ಒಂದು ಲಕ್ಷಣ ಏನು ಅನ್ನೋದನ್ನ. ಈ ರೀತಿ ಶಬ್ದದಲ್ಲಿ ಅನೇಕ ವಿಧಗಳಿವೆ. ನಾವು ಆ ಧ್ವನಿಯನ್ನು ಸಂಧಿಸಿದರೆ ಆಗ ನಮ್ಮ ಆಧ್ಯಾತ್ಮಿಕ ಜೀವನ ಆರಂಭವಾಗುತ್ತದೆ. ಇದು ಶಬ್ದದ ಒಂದು ಪ್ರಾಮುಖ್ಯತೆ. ಆಕಾಶವು ಶಬ್ದದಿಂದ ವ್ಯಕ್ತವಾಯಿತು, ವಾಯು ಆಕಾಶದಿಂದ ವ್ಯಕ್ತವಾಯಿತು. ಇದನ್ನೆಲ್ಲ ಮುಂದಿನ ಶ್ಲೋಕಗಳಲ್ಲಿ ಒಂದರ ನಂತರ ಒಂದು ಹೇಳ್ತಾ ಹೋಗ್ತಾರೆ. ಅದನ್ನು ನಾವೀಗ ಒಂದೊಂದೇ ನೋಡ್ತಾ ಹೋಗೋಣ. ಬೇರೆ ಬೇರೆ ತನ್ಮಾತ್ರೆಗಳು ಹೇಗೆ ಉಂಟಾಯಿತು, ಪಂಚಮಹಾಭೂತಗಳು ಹೇಗೆ ಉಂಟಾಯಿತು ಅನ್ನೋದನ್ನ ಈಗ ನಾವು ನೋಡೋಣ. 33ನೇ ಶ್ಲೋಕದಿಂದ. ಅರ್ಥಾಶ್ರಯತ್ವಂ ಶಬ್ದಸ್ಯ ದ್ರಷ್ಟುರ್ಲಿಂಗತ್ವಮೇವ ಚ ತನ್ಮಾತ್ರತ್ವಂ ಚ ನಭಸೋ ಲಕ್ಷಣಂ ಕವಯೋ ವಿದುಃ. ಶೋಭಾಯನ್ ಮಾತಾಜಿ. ಒಂದು ವಸ್ತುವಿನ ಕಲ್ಪನೆಯನ್ನು ಶಬ್ದವು ನೀಡುತ್ತದೆ ಎಂಬ ಲಕ್ಷಣವನ್ನು ವಿದ್ವಾಂಸರಾದ ಮತ್ತು ನೈಜ ಜ್ಞಾನಿಗಳಾದ ವ್ಯಕ್ತಿಗಳು ಹೇಳುತ್ತಾರೆ. ಶಬ್ದವು ನಮ್ಮ ದೃಷ್ಟಿಗೆ ಮರೆಯದ ಮಾತುಗಾರನ ಇರುವಿಕೆಯನ್ನು ಮತ್ತು ಆಕಾಶದ ಸೂಕ್ಷ್ಮ ರಚನಾರೂಪವನ್ನು ಸೂಚಿಸುತ್ತದೆ. ಹರೇ ಕೃಷ್ಣ.
ಈ ಶಬ್ದ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಕಾಣದೇ ಇರುವಂತಹ ವಸ್ತುವಿನ ಒಂದು ಇರುವಿಕೆಯನ್ನು ಕೂಡ ನಮಗೆ ತಿಳಿಸಿಕೊಡುತ್ತದೆ. ಭೂತಾನಾಂ ಛಿದ್ರದಾತೃತ್ವಂ ಬಹಿರಂತರಮೇವ ಚ ಪ್ರಾಣೇಂದ್ರಿಯಾತ್ಮದಿಷ್ಟ್ಯತ್ವಂ ನಭಸೋ ವೃತ್ತಿಲಕ್ಷಣಂ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲ ಜೀವಿಗಳ ಬಾಹ್ಯ ಮತ್ತು ಆಂತರಿಕ ಅಸ್ತಿತ್ವಗಳಿಗೆ ಆಕಾಶ ಘಟಕಾಂಶದ ಚಟುವಟಿಕೆಗಳು ಮತ್ತು ಲಕ್ಷಣಗಳು ಸ್ಥಳಾವಕಾಶವಾಗಿರುವಂತೆ ತೋರಬಹುದು. ಎಂದರೆ ಪ್ರಾಣವಾಯು ಇಂದ್ರಿಯಗಳು ಮತ್ತು ಮನಸ್ಸಿನ ಚಟುವಟಿಕೆಯ ಕ್ಷೇತ್ರಗಳಂತೆ ಕಾಣಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಶಬ್ದ, ಶ್ರವಣೇಂದ್ರಿಯ ಮತ್ತೆ ಆಕಾಶ, ಇದು ಮೂರು ಒಂದು ಗುಂಪು. ಆಕಾಶದಲ್ಲಿ ನಮಗೆ ಆಕಾಶ ಅಂತ ಹೇಳಿದ್ರೆ ಎಲ್ಲದರ ಇರುವಿಕೆಗೆ ಸ್ಥಳವನ್ನ ಮಾಡಿಕೊಡುವಂಥದ್ದು, ಸ್ಥಳಾವಕಾಶವನ್ನ ಮಾಡಿಕೊಡುವಂಥದ್ದು. ಮುಂದಿನ ಸೃಷ್ಟಿ ಸ್ಪರ್ಶ ಅಥವಾ ವಾಯು. ನಭಸಾ ಶಬ್ದ ತನ್ಮಾತ್ರಾತ್ ಕಾಲಗತ್ಯಾ ವಿಕುರ್ವತ ಸ್ಪರ್ಶೋ ಭವತ್ತೋ ವಾಯುರ್ ಸ್ಪರ್ಶ ವಾಯು ತ್ವಕ್ ಸ್ಪರ್ಶಸ್ಯ ಚ ಸಂಗ್ರಹ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶಬ್ದದಿಂದ ವಿಕಸಿಸುವ ಆಕಾಶದ ಅಸ್ತಿತ್ವವು ಕಾಲದ ಪ್ರೇರಣೆಯಡಿಯಲ್ಲಿ ಮತ್ತೊಂದು ರೂಪಾಂತರ ಹೊಂದುತ್ತದೆ. ಹೀಗೆ ಸೂಕ್ಷ್ಮ ಅಂಶವಾದ ಸ್ಪರ್ಶವು ತರುವಾಯ ವಾಯು ಮತ್ತು ಸ್ಪರ್ಶೇಂದ್ರಿಯವು ಕಾಣಿಸಿಕೊಳ್ಳುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಇನ್ನೊಂದು ಗುಂಪು. ಯಾವುದು? ವಾಯು, ಆ ವಾಯುವಿನಿಂದ ಬಂದಂತಹ ಸ್ಪರ್ಶ ಮತ್ತೆ ಚರ್ಮ, ಆ ಸ್ಪರ್ಶವನ್ನು ಪಡೆಯಲಿಕ್ಕೆ ಬೇಕಾದಂತಹ ಚರ್ಮ. ಈಗ ಏನು ಎರಡನೆಯ ಹಂತದಲ್ಲಿ ಬಂದಿರುವ ತನ್ಮಾತ್ರ ಇದೆ ಸ್ಪರ್ಶ, ಅದು ಹಿಂದೆ ಇರಲಿಲ್ಲ. ಆಕಾಶಕ್ಕೆ ಸ್ಪರ್ಶ ಇಲ್ಲ, ಗಾಳಿಗೆ ಸ್ಪರ್ಶ ಇದೆ. ಹಾಗೆ ಆ ಗಾಳಿಗೆ ಹಿಂದಿನ ಗುಣವೂ ಇದೆ, ಗಾಳಿಯಲ್ಲಿ ಶಬ್ದವೂ ಕೂಡ ಪ್ರಸಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಮುಂದುವರಿಸ್ತಾ 36. ಮೃದುತ್ವಂ ಕಠಿಣತ್ವಂ ಚ ಶೈತ್ಯಮುಷ್ಣತ್ವಮೇವ ಚ ಏತತ್ ಸ್ಪರ್ಶತ್ವಂ ತನ್ಮಾತ್ರತ್ವಂ ನಭಸ್ವತಃ. ಶ್ಯಾಮಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸ್ಪರ್ಶ, ವ್ಯತ್ಯಾಸ, ತೋರುವ ಲಕ್ಷಣಗಳು, ಮಾಧುರ್ಯ, ಕಾಠಿಣ್ಯ ಹಾಗೂ ಶೈತ್ಯ ಮತ್ತು ಉಷ್ಣಗಳಾಗಿವೆ. ಅದನ್ನು ವಾಯುವಿನ ಸೂಕ್ಷ್ಮ ರೂಪ ಎಂದು ಹೇಳಲಾಗಿದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈ ಸ್ಪರ್ಶದಿಂದ ಏನೆಲ್ಲ ಆಗ್ತದೆ? ಒಂದು ವಸ್ತುವು ಕಠಿಣವಾಗಿದೆಯೋ, ಮೃದುವಾಗಿದೆಯೋ, ಶೀತ ತಂಪಾಗಿದೆಯೋ, ಉಷ್ಣವಾಗಿದೆಯೋ ಇತ್ಯಾದಿ ಎಲ್ಲವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಚಾಲನಂ ವ್ಯೂಹನಂ ಪ್ರಾಪ್ತಿ ನೇತೃತ್ವಂ ದ್ರವ್ಯ ಶಬ್ದಯೋ ಸರ್ವ ಇಂದ್ರಿಯಾಣಾಂ ಆತ್ಮತ್ವಂ ವಾಯೋ ಕರ್ಮ ಅಭಿಲಕ್ಷಣಂ. ಶೋಭಯನ್ಮತಜಿ. ವಾಯುವಿನ ಕ್ರಿಯೆಯು ಚಲನೆಗಳಲ್ಲಿ ಮಿಶ್ರಣದಲ್ಲಿ ಪ್ರಕಟವಾಗುತ್ತದೆ. ಶಬ್ದದ ವಿಷಯವನ್ನು ಸಮೀಪಿಸಲು ಮತ್ತು ಇತರ ಇಂದ್ರಿಯ ವಸ್ತುಗಳನ್ನು ಗ್ರಹಿಸಲು ಅವಕಾಶ ನೀಡುತ್ತದೆ. ಇತರ ಸಕಲ ಇಂದ್ರಿಯಗಳ ಸರಿಯಾಗಿ ಕೆಲಸ ಮಾಡುವಂತೆ ವಾಯುವು ಸಹಾಯ ಮಾಡುತ್ತದೆ. ಹರೇ ಕೃಷ್ಣ. ಈ ವಾಯು ಇದು ಹೊರಗಡೆ ಮಾತ್ರ ಅಲ್ಲ, ಇದಕ್ಕೆ ನಮ್ಮ ಒಳಗಡೆಯೂ ಕೂಡ ಬಹಳಷ್ಟು ಕೆಲಸ ಇದೆ. 5 ರೀತಿಯಾದಂತಹ ವಾಯು ಇದೆ ನಮ್ಮ ಶರೀರದಲ್ಲಿ. ಈ ವಾಯುವಿನ ಏನಾದರೂ ವ್ಯತ್ಯಾಸವಾದ್ರೆ ನಮ್ಮ ಶರೀರದ ಕಾರ್ಯಗಳು ಕೆಲಸ ಸರಿಯಾಗಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕಫ ಪಿತ್ತ ವಾಯು ಅಂತ ಹೇಳ್ತೇವೆ. ಆ ವಾಯುವಿನಲ್ಲಿ ವ್ಯತ್ಯಾಸವಾದಾಗ ಶರೀರದಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಮರದ ರೆಂಬೆಗಳು ಅಲುಗಾಡಿದಾಗ ಅಥವಾ ನೆಲದ ಮೇಲಿರುವ ಒಣ ಎಲೆಗಳು ಒಟ್ಟುಗೂಡಿದಾಗ ವಾಯುವಿನ ಕ್ರಿಯೆಯನ್ನು ನಾವು ಕಾಣಬಹುದು. ಹಾಗೆಯೇ ದೇಹವು ವಾಯುವಿನ ಕ್ರಿಯೆಯಿಂದಲೇ ಚಲಿಸುತ್ತದೆ. ವಾಯುವಿನ ಚಲನೆಗೆ ಅಡ್ಡಿಯುಂಟಾಗುವ ಪರಿಣಾಮದಿಂದ ಕೆಲವು ರೋಗಗಳು ಉಂಟಾಗುತ್ತವೆ. ಇದು ವಾಯು ನಮ್ಮ ಒಳಗೆ ಉಂಟು ಮಾಡುವಂತಹ ಪರಿಣಾಮಗಳಾಗಿವೆ. 38ನೇ ಶ್ಲೋಕ. ವಾಯೋಶ್ಚ ಸ್ಪರ್ಶ ತನ್ಮಾತ್ರಾತ್ ರೂಪಂ ದೈವ ಈರಿತಾತ್ ಅಭೂತ್ ಸಮುತ್ತಿತಂ ತಥಾ ತೇಜ ಚಕ್ಷು ರೂಪ ಉಪಲಂಭನಂ. ಇದು 3ನೆಯ ಗುಂಪು. ಶುಭಾರ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವಾಯುವಿನ ಮತ್ತು ಸ್ಪರ್ಶದ ಇಂದ್ರಿಯಾನುಭವಗಳ ಪರಸ್ಪರ ಕ್ರಿಯೆಗಳಿಂದ ವ್ಯಕ್ತಿಯು ವಿಧಿಯನುಸಾರ ವಿಭಿನ್ನ ರೂಪಗಳನ್ನು ಪಡೆಯುತ್ತಾನೆ. ಅಂತಹ ರೂಪಗಳ ವಿಕಾಸದಿಂದ ಅಗ್ನಿಯು ಉಂಟಾಗುತ್ತದೆ. ಕಣ್ಣುಗಳ ಮೂಲಕ ಬಣ್ಣ ಮತ್ತು ಭಿನ್ನ ರೂಪಗಳನ್ನು ಕಾಣುತ್ತೇವೆ. ಹರೇ ಕೃಷ್ಣ.
ಹರೇ ಕೃಷ್ಣ. ಈಗ ಮೂರನೆಯ ತನ್ಮಾತ್ರೆ ರೂಪ. ರೂಪದಿಂದ ನಾವು ರೂಪ, ಅಗ್ನಿ ಮತ್ತೆ ಕಣ್ಣು, ಇದು ಮೂರು ಒಂದು ಗುಂಪು. ಈ ರೂಪ ಹಿಂದೆ ಇರಲಿಲ್ಲ. ಗಾಳಿಗೆ ರೂಪ ಇಲ್ಲ, ಆಕಾಶಕ್ಕೆ ರೂಪ ಇಲ್ಲ, ಬೆಂಕಿಗೆ ರೂಪ ಇದೆ, ಅಥವಾ ಬೆಂಕಿಯ ಮುಖಾಂತರ ನಾವು ಕಾಣಬಹುದು. ದ್ರವ್ಯಾಕೃತಿತ್ವಂ ಗುಣತಾ ವ್ಯಕ್ತಿ ಸಂಸ್ಥಾತ್ವಮೇವ ಚ ತೇಜಸ್ತ್ವಂ ತೇಜಸ ಸಾಧ್ವಿ ರೂಪ ಮಾತ್ರಸ್ಯ ವೃತ್ತಯಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರೀತಿಯ ಮಾತೆಯೇ, ರೂಪ ಲಕ್ಷಣಗಳನ್ನು ಆಕೃತಿ, ಗುಣ ಮತ್ತು ವ್ಯಕ್ತಿತ್ವದಿಂದ ಗ್ರಹಿಸಲಾಗುತ್ತದೆ. ಅಗ್ನಿಯ ರೂಪವನ್ನು ಅದರ ಪ್ರಕಾಶದಿಂದ ತಿಳಿಯಲಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ರೂಪದಿಂದ ಆಕೃತಿ, ಗುಣ ಇತ್ಯಾದಿಗಳೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 40. ದ್ಯೋತನಂ ಪಚನಂ ಪಾನಂ ಮದನಂ ಹಿಮಮರ್ದನಂ ತೇಜಸೋ ವೃತ್ತಯಸ್ತೇತ ಶೋಷಣಂ ಕ್ಷುತ್ರುಡೇವ ಚ. ಶ್ಯಾಮ್ಪ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ ಪ್ರಣಾಮ. ಅಗ್ನಿಯನ್ನು ಅದರ ಪ್ರಕಾಶದಿಂದ ಗುರುತಿಸಲಾಗುತ್ತದೆ. ಆದರೆ ಬೇಯಿಸುವ, ಜೀರ್ಣಿಸುವ, ಚೈತನ್ಯ ನಾಶ ಮಾಡುವ, ಅವಿಯಾಗಿಸುವ ಮತ್ತು ಹಸಿವು, ಬಾಯಾರಿಕೆ, ಆಹಾರ ಪಾನೀಯಗಳ ಬಯಕೆ ಉಂಟು ಮಾಡುವ ಸಾಮರ್ಥ್ಯದಿಂದಲೂ ಅದನ್ನು ಗುರುತಿಸಲಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಅಗ್ನಿ, ಅಗ್ನಿ ಅಂತ ಹೇಳಿದ್ರೆ ಬೆಂಕಿ, ಅದರಿಂದ ರೂಪ ಉಂಟಾಗ್ತದೆ. ಈ ರೂಪದಲ್ಲಿ ನಾವು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಅಗ್ನಿಯ ಪ್ರಯೋಜನಗಳೇನೆಲ್ಲ? ಇವುಗಳನ್ನ ನಾವು ಆಹಾರವನ್ನು ಬೇಯಿಸ್ಲಿಕ್ಕೆ, ಇದು ಹೊರಗಡೆ ನಡೆಯುವಂತ ಕ್ರಿಯೆ. ಜೀರ್ಣಿಸ್ಲಿಕ್ಕೆ, ನಮ್ಮ ಶರೀರದ ಒಳಗಡೆ ನಡೆಯುವಂತ ಕ್ರಿಯೆ. ಶೈತ್ಯ ನಾಶ ಮಾಡುವುದು, ಆವಿಯಾಗುವುದು, ನೀರು ಆವಿಯಾಗ್ಲಿಕ್ಕೆ. ಹಸಿವಾಗ್ಲಿಕ್ಕೂ ಬೆಂಕಿಯ ಕಾರಣ. ಹೊಟ್ಟೆಯೊಳಗೆ ಜೀರ್ಣಶಕ್ತಿ ಸರಿಯಾಗಿದ್ರೆ ಹಸಿವಾಗ್ತದೆ. ಬಾಯಾರಿಕೆ, ಆಹಾರ ಪಾನೀಯ ಇವುಗಳ ಬಯಕೆ, ಇದೆಲ್ಲವೂ ಕೂಡ ಅಗ್ನಿಯಿಂದ ಉಂಟಾಗುವಂಥದ್ದು. ರೂಪ ಮಾತ್ರ ದ್ವಿಕುರ್ವಾಣ ತೇಜಸೋ ದೈವ ಚೋದಿತಾತ್ ರಸಮಾತ್ರಮಭೂತ್ ತಸ್ಮಾತ್ ದಂಭೋ ಜಿಹ್ವಾ ರಸಗ್ರಹ. ಮುಂದಕ್ಕೆ ಸೃಷ್ಟಿಯಾಗಿರುವಂತದ್ದು. ಶೋಭಯನ್ ಮಾತಾಜಿ. ವಿಧಿಯ ವ್ಯವಸ್ಥೆಯ ಅಧೀನದಲ್ಲಿ ಅಗ್ನಿಯ ಮತ್ತು ರೂಪದ ಪರಸ್ಪರ ಪ್ರತಿಕ್ರಿಯೆಯಿಂದ ಸೂಕ್ಷ್ಮ ಅಂಶವಾದ ರಸವು ವಿಕಾಸಗೊಳ್ಳುತ್ತದೆ. ರಸದಿಂದ ನೀರು ಉತ್ಪತ್ತಿಯಾಗುತ್ತದೆ ಮತ್ತು ರಸಗ್ರಹಿಸುವ ನಾಲಗೆಯೂ ಕೂಡ ವ್ಯಕ್ತವಾಗುತ್ತದೆ. ಇದು ನಾಲ್ಕನೆಯ ಗುಂಪು. ರಸ, ನೀರು, ನಾಲಗೆ, ಇದು ಮೂರು ಒಟ್ಟಿಗೆ ನಾಲ್ಕನೆಯ ಗುಂಪು ಆಗ್ತದೆ. ನಾಲಗೆ ಅಥವಾ ಇಲ್ಲಿ ಸೃಷ್ಟಿಯಾಗಿರುವಂತದ್ದು ರುಚಿ. ಈ ರುಚಿ ನೀರಿನ ಒಂದು ಮೂಲ ಅಂಶ. ಇದು ಮುಖ್ಯವಾಗಿ ಇಲ್ಲಿ ಕಾಣುವಂತಹದ್ದು. ಹಿಂದೆ ಎಲ್ಲಿಯೂ ಕೂಡ ರುಚಿ ಇರಲಿಲ್ಲ. ಬೆಂಕಿಯ ರುಚಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಗಾಳಿಗೆ ರುಚಿ ಇಲ್ಲ, ಆಕಾಶಕ್ಕೆ ರುಚಿ ಇಲ್ಲ. ಇಲ್ಲಿ ನೀರಿಗೆ ರುಚಿ ಇದೆ. ರುಚಿ ಮಾತ್ರ ಅಲ್ಲ, ನೀರಿಗೆ ಹಿಂದಿನ ಎಲ್ಲ ಗುಣಗಳಿವೆ. ಶಬ್ದ ಇದೆ, ನೀರು ಹರಿಯುವಾಗ ಶಬ್ದವಾಗ್ತದೆ. ಸ್ಪರ್ಶ ಇದೆ, ನೀರನ್ನು ನಾವು ಮುಟ್ಟಬಹುದು, ನೀರನ್ನು ನಾವು ಕಾಣಬಹುದು. ರೂಪ ಇದೆ, ಆಮೇಲೆ ರಸ ಇದೆ, ಆ ರುಚಿ ಇದೆ. ಆದ್ರೆ ನೀರಿಗೆ ಗಂಧ ಇಲ್ಲ. ನೀರಿನಲ್ಲಿ ಗಂಧ ಇದ್ರೆ ಅದು ನೀರಿನದ್ದಲ್ಲ, ಅದು ನೀರಿನಲ್ಲಿ ಏನೋ ಬೆರೆತಿದ್ರೆ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಶುದ್ಧ ನೀರಿಗೆ ವಾಸನೆ ಇರುವುದಿಲ್ಲ. ವಾಸನೆ ಇದ್ರೆ ಅದನ್ನ ನೀರನ್ನು ನಾವು ಕುಡಿಲಿಕ್ಕೆ ಉಪಯೋಗಿಸುವುದಿಲ್ಲ. ಆ ರೀತಿ ಈ ಮೂರು ಒಂದು ಗುಂಪನ್ನು ನಾವು ಕಾಣಬಹುದು. 42ನೆಯ ಶ್ಲೋಕ. ಕಷಾಯೋ ಮಧುರಸ್ತಿಕ್ತ ಕಟ್ವಂ ಲ ಇತಿ ನೈಕಧಾ ಭೌತಿಕಾನಾಂ ವಿಕಾರೇಣ ರಸ ಏಕೋ ವಿಭಿದ್ಯತೆ. ಶುಭ ಆರ್ಮತಜಿ. ಹರೇ ಕೃಷ್ಣ ಪ್ರಭು. ರಸವು ಮೂಲತಃ ಒಂದೇ ಆಗಿದ್ದರೂ ಇತರ ದ್ರವ್ಯಗಳ ಸಂಪರ್ಕದಿಂದ ಕಷಾಯದ ರುಚಿ ಸಿಹಿ, ಕಹಿ, ಖಾರ, ಹುಳಿ ಮತ್ತು ಉಪ್ಪುಗಳೆಂದು ನಾನಾ ವಿಧವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದೆಲ್ಲ ನಾಲಗೆಯ ಒಂದು ಕೆಲಸ ಅಥವಾ ರುಚಿಯಿಂದ ಆಗುವಂತಹದ್ದು. ರುಚಿ, ಸಿಹಿ, ಖಾರ, ಉಪ್ಪು, ಹುಳಿ ಇದೆಲ್ಲವೂ ಕೂಡ ನೀರಿನಿಂದ. ನೀರು ಇದ್ರೆ ಮಾತ್ರ ಇದೆಲ್ಲವೂ ನಮಗೆ ತಿಳಿಲಿಕ್ಕೆ ಸಾಧ್ಯ. ಕ್ಲೇದನಂ ಪಿಂಡನಂ ತೃಪ್ತಿ ಪ್ರಾಣನಾಪ್ಯಾಯನೋಂದನಂ ತಾಪಾಪನೋದೋ ಭೂಯಸ್ತ್ವಂ ಅಂಭಸೋ ವೃತ್ತಯಸ್ತ್ವಿಮಾ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ನೀರಿನ ಲಕ್ಷಣಗಳು ಹೀಗೆ ಪ್ರಕಟವಾಗುತ್ತವೆ. ಅದು ಇತರ ದ್ರವ್ಯಗಳನ್ನು ತೇವಗೊಳಿಸುತ್ತದೆ, ವಿವಿಧ ಮಿಶ್ರಣಗಳನ್ನು ಗಟ್ಟಿಗೊಳಿಸುತ್ತದೆ, ತೃಪ್ತಿಗೆ ಕಾರಣವಾಗುತ್ತದೆ, ಪ್ರಾಣವನ್ನು ಪೋಷಿಸುತ್ತದೆ, ವಸ್ತುಗಳನ್ನು ಮಿದು ಮಾಡುತ್ತದೆ, ಸೆಕೆಯನ್ನು ಓಡಿಸುತ್ತದೆ, ಜಲಾಶಯಗಳಿಗೆ ನಿರಂತರವಾಗಿ ನೀರನ್ನು ಒದಗಿಸುತ್ತದೆ, ಬಾಯಾರಿಕೆಯನ್ನು ನಿವಾರಿಸಿ ನವ ಚೈತನ್ಯವನ್ನುಂಟು ಮಾಡುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದೆಲ್ಲ ನೀರಿನಿಂದ ಆಗುವಂತಹ ಕಾರ್ಯಗಳು. ರಸಮಾತ್ರ ದ್ವಿಕುರ್ವಾಣ ದಂಭಸೋ ದೈವ ಚೋದಿತ ಗಂಧಮಾತ್ರಮಭೂದಸ್ಮಾತ್ ಪೃಥ್ವಿ ಘ್ರಾಣಸ್ತು ಗಂಧಗಃ. ಶ್ಯಾಮ್ಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ದೈವ ಪ್ರೇರಣೆಯಂತೆ ರಸಾನುಭಾವದೊಂದಿಗೆ ನೀರಿನ ಪರಸ್ಪರ ಕ್ರಿಯೆಯಿಂದ ಸೂಕ್ಷ್ಮ ದ್ರವ್ಯವಾದ ಗಂಧವು ವಿಕಾಸಗೊಳ್ಳುತ್ತದೆ. ಆದ್ದರಿಂದ ಪೃಥ್ವಿ ಮತ್ತು ಘ್ರಾಣೇಂದ್ರಿಯವು ವ್ಯಕ್ತವಾಗುತ್ತದೆ. ಆ ಮೂಲಕ ನಾವು ಪೃಥ್ವಿಯ ಗಂಧವನ್ನು ಅನೇಕ ಬಗೆಯಲ್ಲಿ ಅನುಭವಿಸುತ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಇದು ಇನ್ನೊಂದು ಗುಂಪು, ಮಣ್ಣು ಅಥವಾ ಪೃಥ್ವಿ ಮತ್ತೆ ಅದರಿಂದ ಬಂದಂತಹ ಗಂಧ. ಆಮೇಲೆ ಅದನ್ನ ನಾವು ಪಡಿಲಿಕ್ಕೋಸ್ಕರ ಇರುವಂತಹ ಮೂಗು. ಹೀಗೆ ಗಂಧ, ಮೂಗು ಮತ್ತೆ ಪೃಥ್ವಿ. ಇಲ್ಲಿ ಕೊನೆಗೆ ಬಂದಂತಹ ಗಂಧ ಅದು ಭೂಮಿಯಲ್ಲಿ ಮಾತ್ರ ನಾವು ಪಡೆಯಲಿಕ್ಕೆ ಸಾಧ್ಯ. ಪುಣ್ಯೋ ಗಂಧ ಪೃಥ್ವಿವ್ಯಾಂಶ, ಪೃಥ್ವಿಗೆ ಇರುವಂತಹ ಮೂಲ ಲಕ್ಷಣ. ಹಿಂದೆ ಎಲ್ಲೂ ಇರಲಿಲ್ಲ ಗಂಧ. ಆಕಾಶದಲ್ಲಾಗ್ಲಿ, ಗಾಳಿಯಲ್ಲಾಗ್ಲಿ, ಬೆಂಕಿಯಲ್ಲಾಗ್ಲಿ, ನೀರಿನಲ್ಲಾಗ್ಲಿ ಇರಲಿಲ್ಲ. ಇದು ಇಲ್ಲಿ ಸೃಷ್ಟಿಯಾಗಿರುವಂತಹ 5ನೆಯ ಸೃಷ್ಟಿ ಇದು. ಇದೆಲ್ಲ ಅಹಂಕಾರವು ತಮೋಗುಣದಲ್ಲಿ ಮಿಶ್ರವಾದಾಗ ಉಂಟಾಗುವಂತಹ ಸೃಷ್ಟಿ. 45. ಕರಂಭಪೂತಿ ಸೌರಭ್ಯ ಶಾಂತೋ ಗ್ರಾಮ್ಲಾದ್ಭಿಭಿ ಪೃಥಕ್ ದ್ರವ್ಯಾವ ವೈಷಮ್ಯಾದ್ಗಂಧ ಏಕೋ ವಿಭಿದ್ಯತೆ. ಶೋಭಯನ್ ಮಾತಾಜಿ. ಗಂಧವು ಒಂದೇ ಆಗಿದ್ದರೂ ಮಿಶ್ರವಾದ ದ್ರವ್ಯ ಪ್ರಮಾಣಕ್ಕೆ ಅನುಸಾರವಾಗಿ ಮಿಶ್ರಿತ, ದುರ್ವಾಹಿಸಿತ, ಸುಗಂಧಿತ, ಸೌಮ್ಯ, ತೀಕ್ಷ್ಣ, ಆಮ್ಲೀಯ ಇತ್ಯಾದಿ ಹಲವು ಬಗೆಯಾಗುತ್ತದೆ. ಇದು ಬೇರೆ ಬೇರೆ ರೀತಿಯಾದಂತಹ ಗಂಧಗಳು, ಬೇರೆ ಬೇರೆ ವಾಸನೆಗಳು. ಒಂದೊಂದು ಹೂವಿಗೆ ಒಂದೊಂದು ಗಂಧ. ನಾವು ಒಂದು ಹೂವಿನ ಗಿಡವನ್ನ ಭೂಮಿಯಲ್ಲಿ ನೆಟ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಗಂಧ ಇರುತ್ತದೆ. ಅದಕ್ಕೆ ಹಾಕಿದ ನೀರು ಒಂದೇ, ಅದಕ್ಕೆ ಹಾಕಿದ ಗೊಬ್ಬರ ಒಂದೇ, ಆದ್ರೆ ಅದರಿಂದ ಬರುವಂತಹ ಸುವಾಸನೆ ಬೇರೆ ಬೇರೆ. ಇದು ಆ ಭಗವಂತನ ಒಂದು ಸೃಷ್ಟಿಯ ಅದ್ಭುತ. ಆ ಗಂಧ ಅದು ಭೂಮಿಯಿಂದ ಬರುವಂತಹದ್ದು. ಅದು ಮಿಶ್ರಿತವಾಗಿರ್ಬೋದು, ದುರ್ವಾಸಿತ ಇರ್ಬೋದು, ಸುಗಂಧಿತ ಇರ್ಬೋದು, ಸೌಮ್ಯ, ತೀಕ್ಷ್ಣ, ಆಮ್ಲೀಯ, ಬೇರೆ ಬೇರೆ ರೀತಿಯಾದಂತಹ ಗಂಧ ಇದೆ. ನಾವು ಇದನ್ನ ಕಾಣಬಹುದು. ಈಗ ಮಸಾಲೆಯ ಗಂಧ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಹಿಂಗು ಮತ್ತು ಇತರ ಮಸಾಲೆಗಳಿಂದ ಮಿಶ್ರಿತವಾದಂತಹ ಪಲ್ಯ, ಅದು ಮಿಶ್ರ ವಾಸನೆಯ ಅನುಭವ. ಹೊಲಸು ಸ್ಥಳಗಳಲ್ಲಿ ದುರ್ಗಂಧ. ಸುವಾಸನೆ ಅಂತ ಹೇಳಿದ್ರೆ ಕರ್ಪೂರ, ಮೆಂಥಾಲ್ ಇತ್ಯಾದಿ ವಿಷಯ ವಸ್ತುಗಳು. ನೀರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳ ತೀಕ್ಷ್ಣ ವಾಸನೆ ಇರುತ್ತದೆ. ಅರಶಿನ ಇತರ ವಸ್ತುಗಳು ಆಮ್ಲೀಯ ವಾಸನೆಗಳನ್ನ ಹೊಂದಿರುತ್ತದೆ. ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ವಾಸನೆಯನ್ನು ಇಲ್ಲಿ ತಿಳಿಸಿದ್ದಾರೆ. 46. ಭಾವನಂ ಬ್ರಹ್ಮಣ ಸ್ಥಾನಂ ಧಾರಣಂ ಸದ್ವಿಶೇಷಣಂ ಸರ್ವಸತ್ವ ಗುಣೋದ್ಭೇದ ಪೃಥಿವೀ ವೃತ್ತಿ ಲಕ್ಷಣಂ. ಶೋಭಯನ್ ಮಾತಾಜಿ. 46. ಪೃಥ್ವಿಯ ಕಾರ್ಯಗಳ ಲಕ್ಷಣಗಳನ್ನು ಪರಬ್ರಹ್ಮನ ಆಕೃತಿಯ ರಚನೆಗಳಲ್ಲಿ ಗ್ರಹಿಸಬಹುದು. ಆ ಲಕ್ಷಣಗಳು ವಾಸಸ್ಥಳ, ನಿರ್ಮಾಣ, ನೀರು ತುಂಬುವ ಮಡಿಕೆಗಳ ತಯಾರಿಕೆ ಇತ್ಯಾದಿಗಳಲ್ಲಿವೆ. ಎಂದರೆ ಪೃಥ್ವಿಯು ಸಕಲ ಮೂಲಾಂಶಗಳಿಗೂ ಪೋಷಕ ಸ್ಥಾನವಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಪೃಥ್ವಿಯ ಒಂದು ಪ್ರಯೋಜನ. ಭೂಮಿ ತಾಯಿ ನಮಗೆ ಪೋಷಣೆಯನ್ನ ನೀಡ್ತಾಳೆ. ನಮಗೆ ಇರಲಿಕ್ಕೆ ಬೇಕಾದಂತಹ ಮನೆ, ಆಮೇಲೆ ಆಹಾರ ವಸ್ತುಗಳು ಭೂಮಿಯಿಂದ ಬರುವಂತಹದ್ದು. ನಾವು ತಯಾರಿಸುವಂತಹ ಮಡಿಕೆಗಳು ಇತ್ಯಾದಿ ಎಲ್ಲ ಭೂಮಿಯಿಂದ ಸೃಷ್ಟಿಯಾಗಿರುವಂತಹದ್ದು. 47. ನಭೋ ಗುಣ ವಿಶೇಷೋರ್ಥೋ ಯಸ್ಯ ತಚ್ಶ್ರೋತ್ರ ಮುಚ್ಯತೆ ವಾಯೋರ್ಗುಣ ವಿಶೇಷೋರ್ಥೋ ಯಸ್ಯ ತತ್ಸ್ಪರ್ಶನಂ ವಿದು. ಶುಭ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಶಬ್ದಗ್ರಹಣವೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವನ್ನು ಶ್ರವಣೇಂದ್ರಿಯವೆಂದು ಕರೆಯಲಾಗಿದೆ. ಸ್ಪರ್ಶಗ್ರಹಣವೇ ಉದ್ದೇಶವಾಗಿರುವುದರಿಂದ ಸ್ಪರ್ಶೇಂದ್ರಿಯವೆಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ತೇಜೋ ಗುಣ ವಿಶೇಷೋರ್ಥೋ ಯಸ್ಯ ಚಕ್ಷುರೆಚ್ಯುತೆ ಅಂಭೋ ಗುಣ ವಿಶೇಷಾರ್ಥೋ ತಸ್ಯ ತದ್ರಸನಂ ವಿದುಃ ಭೂಮೇರ್ಗುಣ ವಿಶೇಷಾರ್ಥೋ ಯಸ್ಯ ಸಾಘ್ರಾಣ ಉಚ್ಯತೆ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಗ್ನಿಯ ವಿಶೇಷ ಲಕ್ಷಣವಾದ ರೂಪಗ್ರಹಣವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವೇ ದೃಕ್ ಇಂದ್ರಿಯವಾಗಿದೆ. ನೀರಿನ ವಿಶೇಷ ಲಕ್ಷಣವಾದ ರಸಗ್ರಹಣವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವನ್ನು ರಸನೇಂದ್ರಿಯವೆಂದು ತಿಳಿಯಲಾಗಿದೆ. ಕೊನೆಯಲ್ಲಿ ಭೂಮಿಯ ವಿಶೇಷ ಲಕ್ಷಣವಾದ ಗಂಧವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವನ್ನು ಗ್ರಹಣೇಂದ್ರಿಯವೆಂದು ಕರೆಯಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇವತ್ತಿನ ಕೊನೆಯ ಶ್ಲೋಕ 49. ಪರಸ್ಯ ದೃಶ್ಯತೆ ಧರ್ಮೋ ಹ್ಯಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾಂ ವೇವೋಪಲಕ್ಷ್ಯತೆ. ಶ್ಯಾಮ್ಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಕಾರಣವು ಪರಿಣಾಮದಲ್ಲಿಯೂ ಇರುವುದರಿಂದ ಕಾರಣದ ಲಕ್ಷಣಗಳು ಪರಿಣಾಮದಲ್ಲಿಯೂ ಗೋಚರಿಸುತ್ತವೆ. ಆದ ಕಾರಣದಿಂದಲೇ ಪೃಥ್ವಿಯಲ್ಲಿ ಮಾತ್ರ ಸಕಲ ಮೂಲದ್ರವ್ಯಗಳ ವೈಶಿಷ್ಟ್ಯಗಳು ಇವೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಶಬ್ದವು ಆಕಾಶಕ್ಕೆ ಕಾರಣ, ಆಕಾಶ ವಾಯುವಿಗೆ ಕಾರಣ, ವಾಯು ಅಗ್ನಿಗೆ ಕಾರಣ, ಅಗ್ನಿ ಜಲಕ್ಕೆ ಕಾರಣ, ಹಾಗೂ ಜಲವು ಪೃಥ್ವಿಯ ಕಾರಣವಾಗಿದೆ. ಹೀಗೆ ನಾವು ಹಿಂದೆ ಇದನ್ನ ತಿಳ್ಕೊಂಡು ಬಂದಿದ್ದೇವೆ. ಆಕಾಶದಲ್ಲಿ ಶಬ್ದ ಮಾತ್ರ ಇದೆ, ವಾಯುವಿನಲ್ಲಿ ಶಬ್ದ ಸ್ಪರ್ಶ ಇದೆ, ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ರೂಪ, ಜಲದಲ್ಲಿ 4, ಆಮೇಲೆ ಭೂಮಿಯಲ್ಲಿ 5 ಕೂಡ ಇದೆ. ಹೀಗೆ 5 ಇರುವಂತಹದ್ದು ಪೃಥ್ವಿ. ಹಾಗಾಗಿ ಪೃಥ್ವಿಯಲ್ಲಿ ಮೂಲದ್ರವ್ಯಗಳ ಎಲ್ಲ ಸಕಲ ಗುಣಗಳು ಇರುವಂತಹದ್ದು ಭೂಮಿ. ಎಲ್ಲ 5 ತತ್ವಗಳನ್ನು ಕೂಡ ಹೊಂದಿದೆ. ಜಲವು 4, ಅಗ್ನಿ 3, ವಾಯು 2, ಆಕಾಶವು 1 ತತ್ವವನ್ನು ಹೊಂದಿದೆ. ಹಾಗಾಗಿ ಇದನ್ನ ಹೇಳುವಂಥದ್ದು ಕಾರಣವು ಪರಿಣಾಮದಲ್ಲಿದೆ, ಕಾರಣದ ಲಕ್ಷಣಗಳು ಪರಿಣಾಮದಲ್ಲಿ ಗೋಚರಿಸುತ್ತದೆ. ಇಲ್ಲಿಗೆ ಇವತ್ತಿನ ಈ ಅಧ್ಯಾಯದ ಅರ್ಧ ಭಾಗವನ್ನು ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದುವರಿದ ಭಾಗವನ್ನ 50ನೆಯ ಶ್ಲೋಕದಿಂದ ಇಲ್ಲಿ ಮುಖ್ಯವಾಗಿ ಇನ್ನು 3 ವಿಭಾಗಗಳು ಬರ್ತವೆ. ಕಾರ್ಯಸೃಷ್ಟಿ ಅಂತ ಹೇಳಿದ್ರೆ ಏನು, ಹಾಗೂ ವಿರಾಟ್ ರೂಪದ ವರ್ಣನೆಯನ್ನು ಮತ್ತೆ ಇಲ್ಲಿ ನಾವು ತಿಳ್ಕೊಳ್ತೇವೆ. ಹಾಗೂ ವಾಸುದೇವನ ಕುರಿತಾಗಿ ಮತ್ತೆ ಆ ದೇವತೆಗಳು ಹೇಗೆ ಭಗವಂತನ ವಿವಿಧ ಅಂಗಗಳಾಗಿದ್ದಾರೆ, ಭಾಗಗಳಾಗಿದ್ದಾರೆ ಅನ್ನುವುದನ್ನು ಕೂಡ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ಈ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ.